ಶಿವಾನಂದ ಪಾಟೀಲ್ ಅವರು ಎಲ್ಲಿರ್ತಾರೋ ಅಲ್ಲಿ ಇರುವಂತದೊಂದು ನನ್ನ ರಾಜಕೀಯ ನನ್ನ ಗೆಳೆಯರಿದ್ರು ಕೂಡ ನಾನು ಅವರಿಗೆ ರಾಜಕೀಯ ನಾಯಕ ಅಂತ ಹೇಳಿ ನಾನು ಅವ್ರಿಗೆ ಹಚ್ಕೊಂಡು ಬಂದವ. ಕಾಂಗ್ರೆಸ್ಗೆ ಮುಸ್ಲಿಂ ಮತಗಳು ಆಕ್ಸಿಜನ್ ಇದ್ದಂಗೆ ಇಷ್ಟು ಆಕ್ಸಿಜನ್ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ಅಲ್ಪಸಂಖ್ಯಾತ ಕಡೆಗಣಿಸೋದು ಹೆಚ್ಚಾಗಿದೆ ಪ್ರತಿಯೊಂದು ಕ್ಷೇತ್ರದಲ್ಲಿ. MC ಮುಲ್ಲರ್ ಅವ್ರ ಸಾಮರ್ಥ್ಯ ಏನು ಸರ್? ರಾಜಕಾರಣಿಗಳ ಕೈಚೀಲಿಡುವಂಥ ವ್ಯಕ್ತಿನ ಅಲ್ಲ. ಎಲ್ಲಿ ಹೋಗಿ ಅಲ್ಲಿ ಅವ್ರ ಬಾಗಿಲಿಗೆ ಗೇಟಿಗೆ ನಿಂತು ಚಾಪಲೂಸಿ ಮಾಡೋದು ಮತ್ತು ಹೋಗಿ ಬಹುಪರಾಗಿ ಮಾಡೋದು ಆ ವ್ಯಕ್ತಿ ಅದು ನನ್ನ ಬಳಿ ಮೊದಲಿಂದೇ ಬಂದಿಲ್ಲ. ಶಿವಾನಂದ ಪಾಟೀಲ್ ಸಾಹೇಬ್ರು ಮನಸ್ಸು ಮಾಡಿದ್ರೆ ತಾವು ML ಆಗ್ಬೋದು. ಶಿವಾನಂದ ಪಾಟೀಲ್ ಅವರು ಮನಸ್ಸು ಮಾಡಿದ್ರೆ ಇನ್ನೊಬ್ಬ ನಾಯಕರು ಮನಸ್ಸು ಮಾಡಬೇಕಾಗ್ತದೆ. ಈ ಹಿಂದೆ ಏನು ಅಲ್ಪಸಂಖ್ಯಾತರು ML ಆಗಿದ್ರು ಆಗೋತು. ಇನ್ನು ಬಿಜಾಪುರ ನಗರ ಕ್ಷೇತ್ರದಿಂದ ಯಾವತ್ತೂ ಮುಸ್ಲಿಂ ಅಭ್ಯರ್ಥಿ ML ಆಗೋದಿಲ್ಲ ನಮ್ಮ ಮಾತು. ಅವ್ರಿಗೇನು ನೈತಿಕತೆ ಏನಿಲ್ಲ ಅವ್ರಿಗೇನಲ್ಲ. ಯಾಕಂದ್ರೆ ಅವರೇ ಸತ್ತ ಈ ವರ್ಷದ ಚುನಾವಣೆಯಲ್ಲಿ ಚಿಂಚೋಳಿಯಿಂದ ತರಿಸಿ ಬೋಗಸ್ ಓಟ್ ಮಾಡಿಸಿ ಇಲ್ಲಿ ಓಟ್ ಮಾಡಿಸಿ ಅವ್ರು ಏನಂತಾರೆ ಸರ್, ನಮ್ಮ ಮುಸ್ಲಿಮರ ಓಟನ ಬೇಡ ಅಂತ ಮಾತು ಸರ್. ಹಿಂದೂ ಮುಸ್ಲಿಂ ಮಾಡಿ ಬರಬೇಕನ್ನೋದು ಅದೊಂದು ಇದು ಐತಿ. ಆದ್ರೂ ಆಗೋಲ್ಲ ಈ ಸಲ. ಯಾಕಂದ್ರೆ ಅವ್ರಿಗೆ ಹಂಗಿತ್ತಂದ್ರೆ ಓಟ್ ಅವ್ರು ಹೇಳ್ತಾರೆ ಹಿಂದೂ ಮುಸ್ಲಿಂ ನನಗೆ ಓಟ್ ಬೇಡ ಅಂತ. ಅದು ಹಂಗಿರುವುದಿಲ್ಲ. ಅದು ಈಗ ಅವರು BJP ಪಕ್ಷಕ್ಕಿಂತ ಹೊರಗೆ ಹಾಕ್ಯಾರ. ಈಗ ಮುಂದೆ ಪಕ್ಷೇತರಾಗಿ ನಿಂದಿರ್ಲಿಲ್ಲ ಅವ್ರು ಸಾಮರ್ಥ್ಯ. ಯಾಕಂದ್ರೆ ಗುರ್ತಾಗ್ತಾವ. ಈಗ ನಿಂತು ಆಸೆ ಬರಲಿಲ್ಲ. JCP ನಮಸ್ಕಾರ ವೀಕ್ಷಕರೇ, ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರಣು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂಥವ್ರು ಎಲ್ಲ ಸಮಾಜದ ಜನರೊಂದಿಗೆ ಒಳ್ಳೆಯ ಒಡನಾಟ ಹೊಂದಿರುವಂಥ ಜಾತ್ಯತೀತ ನಾಯಕ, ಸೇವಾ ಮನೋಭಾವ ಉಳ್ಳಂಥವ್ರು, ದಿಟ್ಟ ಹೋರಾಟಗಾರ, ಸದಾ ಯಾವತ್ತು ಅಭಿವೃದ್ಧಿ ಬರ ಚಿಂತನೆ ಮಾಡುತ್ತಿರುವಂಥ ಜನಪರ ನಾಯಕ ಇವತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವ್ರು ಮಾತನಾಡಿಸ್ಕೊಂಡು ಬರೋಣ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲಿಗಾಗಿ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ. ನಾನು MC ಮುಲ್ಲಾ, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಹಾಗೂ ವಿಜಯಪುರ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷ ಜಿಲ್ಲಾ. ಸರ್, ತಮ್ಮ ಹುಟ್ಟೂರಿನ ಬಗ್ಗೆ ತಮ್ಮ ಮಾತೇನು ಸರ್? ತಮ್ಮ ಹುಟ್ಟೂರಿನ ಬಗ್ಗೆ ತಮ್ಮ ಮಾತು. ನಾನು ಇಲ್ಲಿ ವಿಜಯಪುರದ 15 ಕಿಲೋಮೀಟರ್ ಇರುವಂಥ ದ್ಯಾವೇರಿ ನನ್ನ ಸ್ವಗ್ರಾಮ, ವಿಜಯಪುರ ತಾಲೂಕು. ಅಲ್ಲಿ ನಾನು ಮೊಟ್ಟ ಮೊದಲಿಗೆ ನನ್ನ ಶಿಕ್ಷಣ ವಿಜಯಪುರ ನಗರದಲ್ಲಿ ಆಗಿದೆ. ಪ್ರೌಢಶಾಲೆ ಶಿವಣಗಿ SR ಮರಿಮಠ್ ಹೈಸ್ಕೂಲ್ನಲ್ಲಿ ಅಲ್ಲಿ ಇದಾಗಿದೆ. ಯಾಕಂದರೆ ಅಲ್ಲಿ ನಮ್ಮ ತಂದೆಯವರು ಭಾಳ ದಿವಸದಿಂದ ಅಲ್ಲಿ ಪ್ರಾಥಮಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ರಿಂದ ಅಲ್ಲಿ ನಂದು ಅರ್ಧ ಪ್ರಾಥಮಿಕ ಮತ್ತು ಉಳಿದ ಪ್ರೌಢಶಾಲೆ 3 ವರ್ಷ ಅಲ್ಲಿ ಮುಗಿಸ್ಕೊಂಡು ವಿಜಯಪುರಕ್ಕೆ ಮತ್ತು ನಗರಕ್ಕೆ ಬಂದು PUC ಮತ್ತು ಡಿಪ್ಲೊಮಾ ಇನ್ ಆರ್ಕಿಟೆಕ್ಚರ್ ಒಳಗೆ ನಾನು ಇಲ್ಲಿ ಕೋರ್ಸ್ ಮಾಡಿಕೊಂಡು ಮುಂದೆ ಇನ್ನೂ ನಾನು ಕಾಲೇಜ್ ಇಲ್ಲಿ ಇದ್ದಾಗೆ ಕೂಡ ಅವಾಗೆ ನಾನು ಒಂದು ಸಾಮಾಜಿಕ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಬಂದೆ. ಮೊಟ್ಟ ಮೊದಲಿಗೆ ನಂದು ಸಮಾಜದ ಸೇವೆ ಮತ್ತು ಸಾಮಾಜಿಕ ಕಾರ್ಯಕ್ಕೆ ಮೊಟ್ಟ ಮೊದಲಿಗೆ ನಾನು ನನ್ನ ಸ್ವಗ್ರಾಮ ದ್ಯಾಬೇರಿಯಲ್ಲಿ ಹೈಸ್ಕೂಲ್ ಮಟ್ಟದಲ್ಲಿ ಇದ್ದಾಗ ಕೂಡ ನಾನು ನನ್ನ ಗ್ರಾಮ ಜೊತೆ ನನ್ನ ಯುವಕ ಸ್ನೇಹಿತರ ಜೊತೆ ನನ್ನ ಒಡನಾಟ ನನ್ನ ಸ್ವಗ್ರಾಮ ದ್ಯಾಬೇರಿಯಲ್ಲಿತ್ತು. ಅದ್ರ ಜೊತೆಗೆ ಮೊಟ್ಟ ಮೊದಲಿಗೆ ನಾನು ಸ್ವಾಮಿ ವಿವೇಕಾನಂದ ಯುವಕ ಸಂಘ ಅಂತ ಹೇಳಿ ಒಂದು ಸ್ಥಾಪನೆ ಮಾಡಿ ಅದರ ಅಧ್ಯಕ್ಷನಾಗಿ ಬಹಳಷ್ಟು ವರ್ಷದಿಂದ ಸೇವೆ ಸಲ್ಲಿಸಿ ಮುಂದೆ ಕಾಲೇಜ್ ಇರುವಾಗೆ ಒಂದು ರಾಜಕೀಯ ಪಕ್ಷದಲ್ಲಿ ಜನತಾದಳ, ಅವಾಗ ನಮ್ಮ SM ಗುರಡ್ಡಿ ಅಂತ ಹೇಳಿ ಮಾಜಿ ಸಂಸದರು ಮತ್ತು ಜಿಲ್ಲಾ ಜನತಾದಳದ ಅಧ್ಯಕ್ಷರು ಅಖಂಡ ಜಿಲ್ಲೆ ಇದ್ದಾಗ TCC ಬ್ಯಾಂಕಿನ ಅಧ್ಯಕ್ಷ ಕೂಡ ಇದ್ರು. ಅವರ ಒಂದು ರಾಜಕೀಯ ನನ್ನ ಗುರು ಅವರು SM ಗುರಡ್ಡಿ ಅವರು, ದಿವಂಗತ SM ಗುರಡ್ಡಿ ಅವರು ಸಂಸದರಾಗಿ DCC ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು ಮತ್ತು ಅಖಂಡ ಜಿಲ್ಲೆಯ ಜನತಾದಳ ಅಧ್ಯಕ್ಷ ಕೂಡ ಆಗಿದ್ದರು. ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಜನತಾದಳದಲ್ಲಿ ಬಂದು ಅಲ್ಲಿ ಸಾಕಷ್ಟು ಇದು ರಾಜಕೀಯ ಒಂದು ಹೋರಾಟ ಆಗಲಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೆ. ಅದ್ರ ಜೊತೆಗೆ ನನಗೆ ಮೊಟ್ಟ ಮೊದಲಿಗೆ ರಾಜಕೀಯದಲ್ಲಿ ತಾಲೂಕಾ ಪಂಚಾಯತಿ 1995ರಲ್ಲಿ ನಾನು ತಾಲೂಕು ಪಂಚಾಯತಿ ಅಲಿಯಾಬಾದ್ ಕ್ಷೇತ್ರ ಅಂದರೆ ನನ್ನ ಸ್ವಗ್ರಾಮ ಕೂಡ ಅದರಲ್ಲಿ ಆ ಕ್ಷೇತ್ರದಲ್ಲಿ ಮತಕ್ಷೇತ್ರದಲ್ಲಿ ಬರೋದ್ರಿಂದ ಅಲ್ಲಿಂದ ನಾನು
1995ರಲ್ಲಿ ಚುನಾವಣೆಗೆ ಆಯ್ಕೆ ಆಗಿದ್ದೆ ತಾಲೂಕ್ ಪಂಚಾಯತ್ ಸದಸ್ಯನಾಗಿ. ಅದಾದ ತಕ್ಷಣ ಈಗಿನ ಜವಳಿ ಸಚಿವರಾದ ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರ ಒಡನಾಟದಿಂದ ಅವರು ನಾನು ಕೂಡ ವಿದ್ಯಾರ್ಥಿ ಜೀವನದಿಂದೇ ಅವ್ರ ಜೊತೆ ನನ್ನ ಒಡನಾಟ ಇರೋದ್ರಿಂದ ಮುಂದೆ ಅವರು ನನಗೆ ತಾಲೂಕು ಪಂಚಾಯತಿನ ಮೊದಲಿಗೆ ಉಪಾಧ್ಯಕ್ಷನಾಗಿ ಮಾಡಿದ್ರು. ಯಾಕಂದ್ರೆ ಅವಾಗ ಮೊದಲನೇದಾಗಿ ಪರಿಶಿಷ್ಟ ಜಾತಿಯ ಮಹಿಳೆಗೆ ಒಂದು ರಿಸರ್ವ್ ಆಗಿದ್ರಿಂದ ನನಗೆ ಉಪಾಧ್ಯಕ್ಷ ಜನರಲ್ ಇತ್ತು ಅವಾಗ ತಾಲೂಕ್ ಪಂಚಾಯತ್. ಅವಾಗ ನನಗೆ ಉಪಾಧ್ಯಕ್ಷತೆ ಬಿಜಾಪುರದ ನನ್ನ ಉಪಾಧ್ಯಕ್ಷ ಇದ್ದಾಗ ಕೂಡ ನನ್ನ ಕಾರ್ಯವನ್ನು ನೋಡಿ ಮತ್ತೆ ಮಾನ್ಯ ಶಿವಾನಂದ ಪಾಟೀಲ್ ಅವರು ಮತ್ತು ಎಲ್ಲ ತಾಲೂಕು ಪಂಚಾಯತ್ ಸದಸ್ಯರುಗಳು ಪಕ್ಷದ ನಾಯಕರು ನನಗೆ ವಿಜಯಪುರ ತಾಲೂಕು ಪಂಚಾಯತಿನ ಅಧ್ಯಕ್ಷರಾಗಿ 1997ರಲ್ಲಿ ನನಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಲಿಕ್ಕೆ ಒಂದು ಅವಕಾಶ ಕೊಟ್ಟರು. ತದನಂತರ ಆ ತಾಲೂಕ್ ಪಂಚಾಯತ್ ಅಧ್ಯಕ್ಷನಾಗಿ ಸತತವಾಗಿ ನಾನು 2 ಅವಧಿಗೆ ಕೆಲಸ ಮಾಡಿದ್ರಿಂದ 2001ರಲ್ಲಿ ಮತ್ತೆ 2ನೇ ಅವಧಿಗೆ ನಾನು ಶಿವಣಗಿ ಮತಕ್ಷೇತ್ರದಿಂದ ತಾಲೂಕು ಪಂಚಾಯತ್ಗೆ ಬಿಜೆಪಿ ಪಕ್ಷದಿಂದ ಆರಿಸಿ ಬಂದೆ 2ನೇ ಅವಧಿಗೆ. ಯಾಕಂದ್ರೆ ಅವಾಗ ನಂದೊಂದು ತತ್ವ ಏನಿತ್ತಂದ್ರೆ ನಾನು ಲೀಡರ್ಶಿಪ್ ಫಾಲೋ ಮಾಡ್ತಿದ್ದೆ. ನಾವು ಪಕ್ಷ ಫಾಲೋ ಮಾಡೋದಕ್ಕಿಂತ ಕೆಲವರು ಹತ್ತಿದ್ರು ಪಕ್ಷ ಬಿಟ್ಟು ಪಕ್ಷ ಯಾಕೆ ಹೋಗಿರತ್ತೆ ನನಗೆ ಬಹಳಷ್ಟು ಜನ ಕೇಳ್ತಿದ್ರು. ಆದ್ರೆ ನಂದೊಂದು ತತ್ವ ಏನಿತ್ತಂದ್ರೆ ಶಿವಾನಂದ ಪಾಟೀಲ್ ಅವ್ರು ಎಲ್ಲಿರ್ತಾರೋ ಅಲ್ಲಿ ಇರೋಂಥದ್ದೊಂದು ತತ್ವ. ನನ್ನ ರಾಜಕೀಯ ನನ್ನ ಗೆಳೆಯರಿದ್ರು ಕೂಡ ನಾನು ಅವರಿಗೆ ರಾಜಕೀಯ ನಾಯಕ ಅಂತ ಹೇಳಿ ನಾನು ಅವ್ರಿಗೆ ಹಚ್ಕೊಂಡು ಬಂದವ. ಅದರಾಗಿ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಿ ತಿಕೋಟ ಮತಕ್ಷೇತ್ರಕ್ಕೆ 2ನೇ ಸಲ ಅವರು ಶಾಸಕನಾದಾಗ ಮತ್ತೆ ನನಗೆ ಅವ್ರ ಜೊತೆ ನಾನು ಬಿಜೆಪಿ ಸೇರಿದ್ದೆ. ಅವಾಗ ನಾನು ಶಿವಣಗಿ ಮತಕ್ಷೇತ್ರದಿಂದ ನನಗೆ ಅಲ್ಲಿ ಸಾಮಾನ್ಯ ಕ್ಷೇತ್ರ ಒಂದು ಇತ್ತು. ಅವಾಗ ಅದು ವಿಜಯಪುರ ನಗರ ಕ್ಷೇತ್ರಕ್ಕೆ ಬರ್ತಿತ್ತು ಅದು. ಓಕೆ ಸರ್. ಶಿವಣಗಿ ಯಾಕಂದ್ರೆ ನನಗೆ ಮೊದಲು ವಿಜಯಪುರ ಅಲಿಯಾಬಾದ್ ಮೊದಲೇ ನಂದು ಮೊದಲನೇ ಅವಧಿಗೆ ಅಲ್ಲಿಂದ ಆಯ್ಕೆ ಆಗಿದ್ದೆ. ಅದು ST ಮಹಿಳೆ ಆಗಿದ್ರಿಂದ ಅಲ್ಲಿ ನನಗೆ ನಿಲ್ಲಕ್ಕೆ ಅವಕಾಶ ಇದ್ದಿದ್ದಿಲ್ಲ ಅಲಿಯಾಬಾದ್ ಕ್ಷೇತ್ರ. ಅದಕ್ಕೆ ನಾನು ಮತ್ತೆ ಶಿವಣಗಿಯೊಳಗ ಸಾಮಾನ್ಯ ಕ್ಷೇತ್ರ ಆಗಿದ್ರಿಂದ ಅಲ್ಲಿ ನನಗ ಶಿವಾನಂದ ಪಾಟೀಲ್ ಅವರು ಅವಾಗ ಯತ್ನಾಳ್ ಅವರು ಕೂಡ ಬಿಜೆಪಿಯಲ್ಲಿ ಸಂಸದರು ಜಿಲ್ಲಾ ಅಧ್ಯಕ್ಷರಿದ್ರು. ಅಪ್ಪು ಪಟ್ಟಣ ಶೆಟ್ಟಿ ಅವರು ಹೀಗೆ ನಮ್ಮ ಶಿವಾನಂದ ಪಾಟೀಲ್ ಅವರು ಬೆಳ್ಳುಬಿ ಅವರು ಎಲ್ಲರೂ ಅವಾಗ ಬಿಜೆಪಿ ಅವರು ಇದ್ರು. ಆ ಟೈಮ್ ನನಗೆ ಶಿವಾನಂದ ಪಾಟೀಲ್ ಅವರು ತಮ್ಮ ತಿಕೋಟ ಮತಕ್ಷೇತ್ರ ಬರಡ್ಗಿ ಕ್ಷೇತ್ರ ಅಲ್ಲಿನೂ ಕೂಡ ನನಗೆ ನಿಲ್ಲಕ್ಕೆ ಅವಕಾಶ ಮಾಡಿದ್ರು. ಅಂದ್ರೆ ನನಗೆ 2 ಕಡೆ ಬಿ ಫಾರ್ಮ್ ಕೊಟ್ಟಿದ್ರು ತಾಲೂಕ್ ಪಂಚಾಯತ್, ಒಂದು ಶಿವಣಿಗೆ ಒಂದು ಬರಡ್ಗಿ. ಅದು ಜನ ಏನದ ಶಿವಣಿಗೆಯಲ್ಲಿ ಒಂದು ಸಾರ್ವಜನಿಕ ಪ್ರಚಾರ ಸಭೆಯಲ್ಲಿ ಶಿವಾನಂದ ಪಾಟೀಲ್ ಅವ್ರಿಗೆ ಒಂದು ವಚನ ತಗೊಂಡ್ರು. ಅವಾಗ ಇಲ್ಲ ನಾವು MC ಮುಲ್ಲಾ ಅವ್ರು 2 ಕಡೆ ನಿಂತಿದಾರ, ನಿಲ್ಲಿಸಿರಿ ನೀವು ನಿಮ್ಮ ಕ್ಷೇತ್ರಕ್ಕೆ ನಿಲ್ಲಿಸಿರಿ ಇಲ್ಲಿ ನಿಲ್ಲಿಸಿರಿ. ಅವ್ರ ಆಯ್ಕೆ ಆದ ತಕ್ಷಣ ನಾವು ಇಲ್ಲೇ ಬಿಟ್ಟು ಕೊಡ್ತೀರಿ ಅವ್ರಿಗೆ ಸೇವೆ ಮಾಡ್ಲಕ್ಕಂತೇಳಿ ವಚನ ಕೊಡ್ಬೇಕಂತೇಳಿ ಬಹಿರಂಗ ಸಭೆಯಲ್ಲಿ ಅವರಿಗೆ ಸಾರ್ವಜನಿಕ ಜನ ಮತದಾರರು ಅವಾಗ ಕೇಳಿದ್ರು. ಕ್ಷೇತ್ರ ಜನ ಕೇಳಿದಾಗ ಶಿವಾನಂದ ಪಾಟೀಲ್ ಅವರು ಇಲ್ಲ ನೀವು ಒಂದೇ ಮತದಿಂದ ಅವ್ರಿಗೆ ಆಯ್ಕೆ ಮಾಡ್ರಿ, ನಾ ಇಲ್ಲೇ ಅವ್ರಿಗೆ ಬಿಟ್ಟು ಹೋಗ್ತೀನಿ, ನಾ ಬರಟಿಗೆಯಿಂದ ಅವರಿಗೆ ನಾ ರಾಜೀನಾಮೆ ಕೊಡಿಸ್ತೀನಿ ಅಂತ ಹೇಳಿ ಅವಾಗ ಅವರು ಒಂದು ವಚನ ಕೊಟ್ಟಿದ್ರಿಂದ ಮುಂದೆ ನಾನು ಏನದ ಮತ್ತೆ ಇಲ್ಲಿ 2 ಸಲ ಚುನಾವಣೆ ಮತ್ತೊಬ್ಬರಿಗೆ ಅವಕಾಶ ಸಿಗಬೇಕಾಗ್ತದೆ ಅಂತ ಹೇಳಿ ನಾ ಏನು ವಿಚಾರ ಮಾಡಿದೆ. ನನ್ನ ಜೊತೆನೆ ಒಬ್ಬ ಅಭ್ಯರ್ಥಿ ಇನ್ನೊಬ್ಬ ಅಲ್ಲಿ ಇದ್ದ, ಅವನಿಗೆ ನಾನು ಬೆಂಬಲ ಕೊಟ್ಟು ಮುಂದೆ ಶಿವಾನಂದ ಪಾಟೀಲ್ ಅವರ ನೇತೃತ್ವದಲ್ಲಿ ನೀವು ತಾಲೂಕ್ ಪಂಚಾಯತಿಯಲ್ಲಿ ಬೆಂಬಲ ನೀಡಬೇಕಂತೇಳಿ ಅವರಿಗೆ ನಾವು ಬೆಂಬಲ ಕೊಟ್ಟೇವೆ. ಕಾಂಗ್ರೆಸ್ ಅಭ್ಯರ್ಥಿಗೆ ನಾನು ಬೆಂಬಲ ಕೊಟ್ಟು ಹಿಂದಕ್ಕೆ ಸರಿದಿದ್ದೆ. ಅಂದ್ರೆ ಕಣದಲ್ಲಿ ಇದ್ದಾಗ ಕೂಡ ಅವನಿಗೆ ಬೆಂಬಲ ಮಾಡಿಸಿದ್ದೆ. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಬೆಂಬಲ ಮಾಡಿಸಿದ್ರಿ? ನಾನು ಒಂದು ಅಂದ್ರೆ ನೇರ ಸ್ಪರ್ಧೆ ಇತ್ತವ. ಇನ್ನೊಂದು ಬೇರೆ ಪಕ್ಷ ಒಬ್ಬ ನಿಂತಿದ್ರಲ್ಲಿ. ಆದ್ರಿಂದ ಒಬ್ಬ ಅಲ್ಲಿ ಅವ್ರಿಗೆ ನಾನು ಒಂದು ರಾಜಕೀಯವಾಗಿ ಹೇಳಿ ಇಲ್ಲ ಮತ್ತೆ ನಾವು ಅಲ್ಲಿ ಜನರಿಗೆ ಮತ್ತೆ 2ನೇ ಸಲ ಅಲ್ಲಿ ಚುನಾವಣೆ ಮಾಡಬೇಕು ಮತ್ತದು ವಿಚಾರ ಇದು ಆಗ್ತದೆ ಹೇಳ್ಕೊಂಡು ನಾವು ಏನ್ ಮಾಡಿದ್ವಿ ಅಲ್ಲಿ ನಾವೊಂದು ಬಿಟ್ಟು ಅನಿವಾರ್ಯ ಆಗಿ ಇಲ್ಲಿ ಶಿವಣಿಗೆಗೆ ನಾವು ವಚನ ಕೊಟ್ಟಿದ್ರು ಅದಕ್ಕೆ ಅಲ್ಲಿ ಬರ್ಬೇಕು. ಅವಾಗ ಜನ ಶಿವಣಿಗೆ ನನಗೆ ಬಹಳ ಬಹುಮತದಿಂದ ಅಲ್ಲಿ ನನಗೆ ಆಯ್ಕೆ ಮಾಡಿದ್ರು. ಮುಂದೆ ಬಿಜೆಪಿಯಲ್ಲಿ ಅಲ್ಲಿ ಮುಂದೆ ತಾಲೂಕ್ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಅವಾಗ. SM ಕೃಷ್ಣ ಅವರು CM ಇದ್ದಾಗ ಶಿವಾನಂದ ಪಾಟೀಲ್ ಅವರು ವಿರೋಧ ಪಕ್ಷ ಒಳಗಿದ್ರು ಬಿಜೆಪಿಯಲ್ಲಿ. ಅವಾಗ ನಮ್ಮ ಬಹುಮತ ಇಲ್ಲಿ ತಾಲೂಕ್ ಪಂಚಾಯತ್ ಒಳಗೆ ಸ್ವಲ್ಪ ಕಡಿಮೆ ಆಯ್ತು. 11 ಬಿಜೆಪಿ 17 ಕಾಂಗ್ರೆಸ್ ಅವಾಗ ಬಂದು ಅವಾಗ ನನಗೇನದ ವಿರೋಧ ಪಕ್ಷ ನಾಯಕ ಆಗಿ ತಾಲೂಕ್ ಪಂಚಾಯತಿಯಲ್ಲಿ ಅವಕಾಶ ಮಾಡಿಸಿದ್ರು ಅವಾಗ 2ನೇ ಅವಧಿಗೆ. ಅವಾಗ ಈಗೇನದ ಮುಂದೆ ಅದೇ ರೀತಿ ರಾಜಕೀಯವಾಗಿ ಮುಂದುವರೆದು ಮತ್ತೆ ಆ ಶಿವಾನಂದ ಪಾಟೀಲ್ ಸಾಹೇಬರು 2ನೇ
ಮೂರನೇ ಅವಧಿಗೆ ಏನು ಬಾಗೇವಾಡಿ ಮತಕ್ಷೇತ್ರಕ್ಕೆ ಹೋಗಿದ್ರಿಂದ ನಮಗೆ ಕೆಲವೊಂದು ಸ್ವಲ್ಪ ರಾಜಕೀಯ ಹಿನ್ನಡೆ ನನಗೆ ಆಯ್ತು. ಬಹಳಷ್ಟು ಶಿವಾನಂದ ಪಾಟೀಲ್ ಅವರ ಅನ್ಯಾಯಿಗಳಿಗೆ ಇಲ್ಲಿ ರಾಜಕೀಯವಾಗಿ ಏನು ಜನ ಇದ್ರು ಅವ್ರಿಗೆ ಸ್ವಲ್ಪ ಹಿನ್ನಡೆ ಆಯ್ತು. ಯಾಕಂದ್ರೆ ಕ್ಷೇತ್ರ ಬದಲಾವಣೆ ಆದ್ರಿಂದ ಅಲ್ಲಿಯ ಕಾರ್ಯಕರ್ತರಿಗೆ ಪ್ರಾಶಸ್ತ್ಯ ನೀಡಬೇಕಾಗ್ತದ. ಅದಕ್ಕಾಗಿ ಕೆಲವೊಂದು ಸಂದರ್ಭದಲ್ಲಿ ನಮಗೂ ಸ್ವಲ್ಪ ರಾಜಕೀಯವಾಗಿ ಹಿನ್ನಡೆ ಆಯ್ತು. ಮುಂದೆ ಆದರೂ ಕೂಡ ನಾವು ಶಿವಾನಂದ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ಈ ರಾಜಕೀಯ ಜೀವನದಲ್ಲಿ ನಾವು ಮುಂದುವರ್ಸ್ಕೊತ ಬಂದಿದ್ದೇವೆ. ಇವತ್ತು ನಾನು ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಶಿವಾನಂದ ಪಾಟೀಲ್ ಅವ್ರ ಜೊತೆ ಮೊದಲು SM ಗುರಡ್ಡಿ ಅವರ DC ಬ್ಯಾಂಕ್ ಅಧ್ಯಕ್ಷ ಇದ್ದಾಗಿರು ಕೂಡ ನಾವು ಸಹಕಾರಿ ಕ್ಷೇತ್ರದಲ್ಲಿ ಬಂದು ಮೊಟ್ಟ ಮೊದಲಿಗೆ ನನ್ನ ದ್ಯಾಬೇರಿಗೆ ಸ್ವಗ್ರಾಮ ದ್ಯಾಬೇರಿಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಾನೇ ಒಂದು ಸ್ಥಾಪನೆ ಮಾಡಿಸಿ ಅದರ ಸಂಸ್ಥಾಪಕ ಅಧ್ಯಕ್ಷನಾಗಿ ಈಗಿನವರೆಗೆ ಒಂದು ಇತಿಹಾಸ ಹೇಳ್ಬೇಕಂದ್ರೆ 5 ಅವಧಿ ಆದ್ರೂ ಕೂಡ ಇನ್ನೂವರೆಗೆ ಕೃಷಿ ಪತ್ತಿನ ಸಹಕಾರಿ ಸಂಘ ದ್ಯಾಬೇರಿಯಲ್ಲಿ ಚುನಾವಣೆ ಆಗಿಲ್ಲ ಮತ್ತು ಅವಿರೋಧವಾಗಿ ನಿರ್ದೇಶಕನಾಗಿ ಅವಿರೋಧವಾಗಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಈವರೆಗೂ ಕೂಡ ಕೆಲಸ ಮಾಡ್ತಾ ಬಂದಿದ್ದೀನಿ. ರೈತರ ಆ ಭಾಗದ ರೈತರ ಆಶೀರ್ವಾದ, ಅವರ ಒಂದು ವಿಶ್ವಾಸ, ನನ್ನ ಮೇಲೆ ಇಟ್ಟಂತ ಒಂದು ಪ್ರೀತಿ ವಿಶ್ವಾಸ ಏನದ, ಅದರಿಂದ ನಾನು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ಕೊತ ಬಂದಿದ್ದೀನಿ. ಆ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಆಗಿದ್ರಿಂದ ಇವತ್ತು ಏನ್ ನಾನು ಇಲ್ಲಿ ಇದ್ದೀನಿ ಜಿಲ್ಲಾ ಸಹಕಾರಿ ಯೂನಿಯನ್ಗೆ. ಇಲ್ಲಿ ಏನಿತ್ತು ಅಂದ್ರೆ ವಿಜಯಪುರ ಈ ಕ್ಷೇತ್ರ ಇದು ಒಂದು ಯಾವ ರೀತಿ DC ಬ್ಯಾಂಕ್ ಕ್ಷೇತ್ರ ಇರ್ತಾವ ಅದೇ ರೀತಿ ಇದು ಒಂದು ಮಾತ್ರ ಸಂಸ್ಥೆ. ಇದು ಜಿಲ್ಲೆಯ ಮದರ್ ಆಫ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಇದು ನಮ್ದು ಜಿಲ್ಲಾ ಸಹಕಾರಿ ಯೂನಿಯನ್ ವಿಜಯಪುರ. ಇಲ್ಲಿ ಏನದ ಬೇರೆ ಬೇರೆ ಕ್ಷೇತ್ರದಲ್ಲಿ ಇಲ್ಲಿ ಆಯ್ಕೆಯಾಗಿ ನಿರ್ದೇಶಕರಾಗ್ತಾರೆ. ಕೃಷಿ ಪತ್ತಿನ ಸಹಕಾರಿ ಸಂಘದ ಒಂದೊಂದು ತಾಲೂಕಿನ ಒಂದೊಂದು ಪ್ರತಿನಿಧಿ, 5 ತಾಲೂಕಿ ಅಖಂಡ 5 ತಾಲೂಕಿನ 5 ಪ್ರತಿನಿಧಿ ಇಲ್ಲಿ ನಿರ್ದೇಶಕರಾಗ್ತಾರೆ. ಕೆಲವೊಬ್ರು ಅವಿರೋಧ ಬಂದಿರ್ತಾರ, ಕೆಲವರು ಚುನಾವಣೆ ಮುಖಾಂತರ ಆಯ್ಕೆಯಾಗಿ ಬರ್ತಾರೆ. ಅದರ ಜೊತೆಗೆ ಇನ್ನೊಂದಂದ್ರೆ PLD ಬ್ಯಾಂಕಿಂದ ಇಡೀ ಜಿಲ್ಲೆಯ PLD ಬ್ಯಾಂಕ್ ವತಿಯಿಂದ ಒಬ್ಬ ನಿರ್ದೇಶಕರು ಆಯ್ಕೆ ಆಗ್ತಾರೆ. ಇನ್ನೊಂದೇನಂದ್ರೆ ಅರ್ಬನ್ ಬ್ಯಾಂಕ್ ಇಡೀ ಜಿಲ್ಲೆಯ ಏನು ಅರ್ಬನ್ ಬ್ಯಾಂಕಿನ ಅದಾವ ಎಲ್ಲ. ಈಗ ಸಿದ್ದೇಶ್ವರ ಬ್ಯಾಂಕ್ ಹೆಂಗಿದೆ, ಬಸವೇಶ್ವರ ಬ್ಯಾಂಕ್ ಬಾಗೇವಾಡಿ, ಇಲ್ಲಿ ನಮ್ದು ಸಿಂದಗಿಯಲ್ಲಿ ನಮ್ಮ ಅಲ್ಲೊಂದು ಇಂಥ ಅರ್ಬನ್ ಬ್ಯಾಂಕ್ ಇದೆ, ಬಸವೇಶ್ವರ ಬ್ಯಾಂಕ್ ಇದೆ. ಹೀಗೆ ಬಹಳಷ್ಟು ಎಲ್ಲಿ ಎಷ್ಟು ವಿಜಯಪುರ ಜಿಲ್ಲೆಯ ಒಳಗ ಅರ್ಬನ್ ಬ್ಯಾಂಕ್ ದಿಂದ ಒಬ್ರು ನಿರ್ದೇಶಕರಿಗೆ ಬರ್ತಾರೆ. ಮೊದಲ ಹಿಂದೆ 2 ಅವಧಿಯಿಂದ ಅಶೋಕ್ ಮನಗೋಳಿಯರಿದ್ರು. ಈಗ ನಮ್ಮ ಹರ್ಷಿಗೌಡ ಪಾಟೀಲ್ ಅರ್ಬನ್ ಕ್ಷೇತ್ರ ಬರ್ತಾರೆ. PLD ಬ್ಯಾಂಕ್ ದಿಂದ ಮೊದಲ ನಮ್ಮ ಈರಣ್ಣ ಪಟ್ಟಣ ಶೆಟ್ಟರು ಬರ್ತಿದ್ರು. ಈಗ ಇನ್ನೊಂದಿನ ಮಹಿಳಾ ಬ್ಯಾಂಕ್ ಅಂದ್ರೆ ಮಹಿಳಾ ಸಹಕಾರಿ ಬ್ಯಾಂಕ್ ಸಹಕಾರಿ ಸಂಘಗಳಿಂದ ಒಬ್ರು ಇಲ್ಲಿ ನಿರ್ದೇಶಕರು ಇರ್ತಾರೆ. ಅದೇ ರೀತಿ DCC ಬ್ಯಾಂಕ್ ದಿಂದ ಒಬ್ಬ ಪ್ರತಿನಿಧಿ ನಿರ್ದೇಶಕ ಮಂಡಳಿಯಿಂದ ಒಬ್ಬರು ಪ್ರತಿನಿಧಿಯಾಗಿ ಇಲ್ಲಿ ಬರ್ತಿರ್ತಾರೆ. ಮತ್ತು ಇತರ ಸಹಕಾರಿ ಸಂಘ ಸಂಸ್ಥೆಗಳು ಅಂದ್ರೆ ಅದರಲ್ಲಿ ಹಾಲಿಂದು ಬತ್ತು, ಕನ್ಸ್ಯೂಮರ್ ಬತ್ತು, ಇನ್ನಿತರ ಸಂಘ ಸಂಸ್ಥೆ, ಮೀನುಗಾರಿಕೆ ಸಂಘ, ಇಂಥ ಒಂದ್ರ ಎಲ್ಲರಿಂದ ಒಬ್ರು ಬರ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಏನದ ಕ್ರೆಡಿಟ್ ಸೊಸೈಟಿಗಳು ಇದಾವ ಜಿಲ್ಲೆಯ ಕ್ರೆಡಿಟ್ ಈಗ ಅದಾವಲ್ಲ ಕ್ರೆಡಿಟ್ ಸೊಸೈಟಿಗಳು ಸಂಘ ಅದರಿಂದ ಒಬ್ಬ ಪ್ರತಿನಿಧಿ ಇಲ್ಲಿ. ಈ ರೀತಿ 12-13 ನಿರ್ದೇಶ ಆಯ್ಕೆ ಆಗ್ತಾರೆ. ಅದೇ ರೀತಿ ನಾನು ಬಿಜಾಪುರ ತಾಲೂಕಿನಿಂದ ಕೃಷಿ ಪತ್ತಿನ ಸಹಕಾರ ಸಂಘದಿಂದ 3ನೇ ಅವಧಿಗೆ ನಾನು ಇಲ್ಲಿ ಆಯ್ಕೆಯಾಗಿ ಬಂದಿದ್ದೀನಿ. 2 ಸಲ ಮೊನ್ನೆ ಅವರದಾಗಿದೆ, ಈ ಸಲ ಮೊನ್ನೆ ಚುನಾವಣೆ ಆಯ್ತು. ಚುನಾವಣೆ ಆಗಿದ್ರಿಂದ ಈಕ್ವಲ್ ಆಗಿತ್ತು. ಈಕ್ವಲ್ ಆದ ನಂತರ ಒಂದು ಚೀಟಿಯಿಂದ ಮತ್ತೆ ನಾನು ಆಯ್ಕೆಯಾಗಿ ಮಾನ್ಯ ಶಿವಾನಂದ ಪಾಟೀಲ್ ಅವರು ಈ ನನ್ನ ಸಹಕಾರ ಕ್ಷೇತ್ರದಲ್ಲಿ ಸೇವೆಯನ್ನು ನೋಡಿಕೊಂಡ್ರು. ಅದಕ್ಕೆ ನನಗೆ ಒಂದು ಅಧ್ಯಕ್ಷ ಆಗಲಿಕ್ಕೆ ಈ ಸಲ ಎಲ್ಲ ನಿರ್ದೇಶಕರು ಮತ್ತು ಶಾಸಕರಾದ ನಮ್ಮ ಸಚಿವರಾದ ಶಿವಾನಂದ ಪಾಟೀಲ್ ಅವರು ನನಗೆ ಒಂದು ಮತ್ತು ಜಿಲ್ಲಾ ಸಹಕಾರಿ ಯೂನಿಯನ್ದ ಅಧ್ಯಕ್ಷ ಮಾಡಿದರು. ಅದರ ಪ್ರಯುಕ್ತ ಇವತ್ತು ಜಿಲ್ಲೆಯ ಸಹಕಾರಿ ಯೂನಿಯನ್ ವತಿಯಿಂದ ಸಹಕಾರ ಸಂಘಗಳಿಗೆ ನಮ್ಮ ಏನು ಕರ್ನಾಟಕ ಸಹಕಾರಿ ಮಹಾಮಂಡಳ ವತಿಯಿಂದ ನಮಗೆ ಏನೇನು ತರಬೇತಿ ಕೊಡ್ಲಿಕ್ಕೆ ಏನು ಇದು ಕೊಟ್ಟಿರ್ತಾರ, ಪ್ರತಿ ವರ್ಷ ಎಲ್ಲ ಸಂಘ ಸಂಸ್ಥೆಗಳಿಗೆ ಸಹಕಾರ ಸಂಘ ಸಂಸ್ಥೆಗಳಿಗೆ ಇಲ್ಲಿ ಮಾಹಿತಿ ಕೊಡೋದಾಗ್ಲಿ, ತರಬೇತಿ ಸಿಬ್ಬಂದಿಗಳಿಗೆ, ಆಡಳಿತ ಮಂಡಳಿಗೆ, ಹಿಂಗೆಲ್ಲ ಎಲ್ಲರಿಗೂ
ಯಾವ್ಯಾವ ಅವರಿಗೆ ಸಮಸ್ಯೆಗಳು ಅದಾವ, ಏನು ಮಾಹಿತಿ ನೀಡಬೇಕು ಅವರಿಗೆ. ಇದು ಹಣಕಾಸಿನ ಅಕೌಂಟ್ಸ್ ಆಗಲಿ ಅಥವಾ ಆಡಳಿತಾತ್ಮಕ ಇದು ಆಗಲಿ, ಕಾನೂನು ತಿದ್ದುಪಡಿ ಇದ್ರ ಬಗ್ಗೆ ಆಗಲಿ, ಇಂಥ ಅಥವಾ GST ಬಗ್ಗೆ ಆಗಲಿ, ಇಂಥ ಹಲವಾರು ವಿಷಯಗಳ ಬಗ್ಗೆ ಇಟ್ಕೊಂಡು ಒಳ್ಳೆಯ ಎಕ್ಸ್ಪರ್ಟ್ಸ್ ಕರೀತಾವೆ. ಅವರಿಗೆ ನಮ್ಮಿಂದ ಏನದ ನಾವು ತರಬೇತಿ ನೀಡ್ತಿದ್ದೆವು ಜಿಲ್ಲಾ ಸಹಕಾರ. ಇದಕ್ಕೇನದ ಸಹಕಾರಿ ಸಂಘಗಳಲ್ಲಿ, ಸಹಕಾರಿ ಬ್ಯಾಂಕ್ಗಳಲ್ಲಿ ಇದಕ್ಕೆ ಆದಂಥ ಒಂದು ಶಿಕ್ಷಣ ನಿಧಿ ಅಂತೇಳಿ ಅದಕ್ಕೊಂದು 3% ಏನದ ಅವರ ಲಾಭಾಂಶದಲ್ಲಿ ಕಡ್ಡಾಯವಾಗಿ ಎಲ್ಲ ಸಹಕಾರಿ ಸಂಘಗಳು ಯೂನಿಯನ್ ಮುಖಾಂತರ ಫೆಡರೇಷನ್ಗೆ ಆ ಶಿಕ್ಷಣ ನಿಧಿನ ಅಲ್ಲಿ ಕೊಡ್ತಾರೆ. ಆ ಶಿಕ್ಷಣ ನಿಧಿ ಒಳಗೆ ಸಾಕಷ್ಟು ಎಲ್ಲ ಸಹಕಾರಿ ಚಳವಳಿ, ಸಹಕಾರಿ ತರಬೇತಿಗಳು ಅಥವಾ ಇನ್ನಿತರ ಎಲ್ಲ ಸಹಕಾರ ರಂಗದಲ್ಲಿ ವಿವಿಧ ಕ್ಷೇತ್ರದ ಏನೇನು ಕಾರ್ಯಕ್ರಮಗಳು ಮಾಡಬೇಕಾಗ್ತದ ಅವೆಲ್ಲವನ್ನು ನಮ್ಮ ಸಹಕಾರಿ ಯೂನಿಯನ್ದಿಂದ ನಡೀತಾವ. ಈ ರೀತಿ ನಮ್ಮ ರಾಜಕೀಯ ಜೀವನ ಬಂದಿದ್ದದ. ಇದ್ರ ಜೊತೆಗೆ ನಾನು ಈಗ 18 ವರ್ಷದಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಬಂದೆ. ಕನ್ನಡ ನಾಡ ನುಡಿ, ಭಾಷೆ, ಜಲ ಈ ರೀತಿ ಎಲ್ಲ ನಮ್ಮ ರಾಜ್ಯಾಧ್ಯಕ್ಷ ಆದ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಈ ವಿಜಯಪುರ ಜಿಲ್ಲೆಯಲ್ಲಿ ನಾವು ಸಾಕಷ್ಟು ಹೋರಾಟಗಳು ಮಾಡಿದ್ದೇವೆ. ಈ ಹೋರಾಟದ ಏನೇನು ಹೋರಾಟ ಮಾಡುವಾಗ ಕೆಲವು ಜೈಲಿಗೆ ಹೋಗುವಂಥ ಪರಿಸ್ಥಿತಿನೂ ಬಂದಿದೆ. ನಾನು ವಿಜಯಪುರ ಜಿಲ್ಲೆ 3 ಸಲ ದರ್ಗಾ ಜೈಲಿಗೆ 3 ದಿವಸ 1 ವಾರ ಹೋಗಿ ಬಂದಿದ್ದೇವೆ ನಮ್ಮ ಕಾರ್ಯಕರ್ತರ ಜೊತೆ, ಪದಾಧಿಕಾರಿಗಳ ಜೊತೆ. ಮೊನ್ನೆ ಹೋದ ವರ್ಷ ಕೂಡ ಏನು ನಾಮಫಲಕದಲ್ಲಿ 60% ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲಿ ಇರ್ಬೇಕಂತ ಹೇಳಿ ಒಂದು ಸುಗ್ರೀವಾಜ್ಞೆ ಸರ್ಕಾರದಿಂದ ಒಂದು ಮಾಡಿದ್ರು. ಅದು ನಮ್ಮ ಹೋರಾಟದ ಪ್ರತಿಫಲ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡರು ಬೆಂಗಳೂರಿನಲ್ಲಿ ಒಂದು ಐತಿಹಾಸಿಕ ಹೋರಾಟ ಮಾಡಿದ್ರು. ಆ ಹೋರಾಟದಿಂದ ಕೆಲವೊಂದು ಘಟನೆಗಳು ಆಗ್ತಾವೆ, ಅದು ಸ್ವಾಭಾವಿಕ. ಹೋರಾಟ ಮಾಡುವಾಗ ಅಂತ ಸಂದರ್ಭ ಬಂದಾಗ ಸರ್ಕಾರಗಳಿಗೆ ಅನಿವಾರ್ಯ ಇರ್ತದೆ, ಕೆಲವೊಬ್ಬರಿಗೆ, ಪೊಲೀಸರಿಗೆ ಕೆಲವೊಂದು. ಆ ಸಂದರ್ಭ ನಮಗೇನದ ಅಲ್ಲಿ ಪರಪಗರಹರ ಜೈಲಿನಲ್ಲಿ 14 ದಿವಸ ನಮ್ಮ ರಾಜ್ಯದ ಜೊತೆ ನಾನು ಇದ್ದೆ. 52 ಜನ ನಾವು ರಾಜ್ಯದ ಪದಾಧಿಕಾರಿಗಳು, ಪ್ರಮುಖ ಪದಾಧಿಕಾರಿಗಳು ನಮ್ಮ ರಾಜ್ಯಾಧ್ಯಕ್ಷ ಟಿ ಎನ್ ಜೊತೆ ಪರಪನಗರ ಜೈಲಿನಲ್ಲಿ. ಆ ಜೈಲಿಗೆ ಹೋಗಿದ್ದು ಪ್ರತಿಫಲವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ 60% ಕನ್ನಡದ ನಾಮಫಲಕ ಕಡ್ಡಾಯವಾಯ್ತು. ಅದಕ್ಕೆ ನಮಗೆ ಸಂತೋಷ ಕೂಡ ಇದೆ. ಯಾಕಂದ್ರೆ ಜೈಲು ಹೋಗೋದು ಏನು ದೊಡ್ಡ ಇದು ಅಲ್ಲ ಅದು. ಆದ್ರೂ ನಾವು ಒಂದು ನಾಡ ನುಡಿಗಾಗಿ ಜೈಲಿಗೆ ಹೋಗಿದ್ದೆ. ನಾವು ಯಾರಾದ್ರೂ ದೊಡ್ಡ ಯಾವುದೇ ಬೇರೆ ಅಪರಾಧ ಮಾಡಿ ಅಂತ ಜೈಲಿಗೆ ಹೋಗಿಲ್ಲ. ಅದು ನಮಗೆ ಹೆಮ್ಮೆಯ ವಿಷಯ ಅದು. ಅದಕ್ಕಾಗಿ ಇಂಥವು ನಾಡ ನುಡಿಗಾಗಿ ಜಲಕ್ಕೆ ಇಂಥ ಏನೇ ಕುಂದು ಕೊರತೆ ಬಂದಾಗ ನಾವು ಜೈಲಾಗಲಿ ಅಥವಾ ಇನ್ನಿತರ ಅದಕ್ಕೂ ಭಯ ಇರಲಾರ್ದೆ ಒಳ್ಳೆ ಕೆಲಸಕ್ಕೆ, ಸಾರ್ವಜನಿಕರಿಗೆ, ನಮ್ಮ ನಾಡಿನ ಮಕ್ಕಳಿಗೆ, ನಾಡಿನ ಯುವಕರಿಗೆ, ನಾಡಿನ ರೈತರಿಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅನ್ಯಾಯ ಆದಾಗ ನಾವು ಹೋರಾಟ ಮಾಡಿ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತಾ ಬಂದಿದ್ದೀವಿ. ಇಂಥ ಹಲವಾರು ಉದಾಹರಣೆ ನಮ್ಮಲ್ಲಿ. ಯಾಕಂದ್ರೆ ಈಗಾಗಲೇ ಮತ್ತೆ 2ನೇದು ಅವಧಿ ನಾವು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡ್ಬೇಕಂತ ಹೇಳಿ ನಾವು ಒಂದು ಹೋರಾಟ ಮೊದಲು ಕೂಡ ಮಾಡಿದ್ವಿ. ಮತ್ತೊಂದು ಹೋರಾಟ ನಾವು ನಮ್ಮ ನಾರಾಯಣಗೌಡರು ಇಟ್ಕೊಂಡು ಮೊನ್ನೆ ಒಂದು ಜನರಾಜ್ಯೋತ್ಸವ ಮಾಡಿದ್ವಿ ನಾವು. ಮೊನ್ನೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ನಾಡಿನಲ್ಲಿ ಬೇರೆ ಬೇರೆ ಬಣ ಅವು ಇವು ಕೆಲವೊಂದು ಮಾಡ್ಕೊಂಡಾರ, ಜಯ ಕರ್ನಾಟಕ ಅವು ಅಂಥವೆಲ್ಲರಿಗೆ ಸೇರಿಸ್ಕೊಂಡು, ಅಂದ್ರೆ ಭೇದ ಭಾವ ಇಲ್ಲಿ ಮಾಡಬಾರ್ದು. ಒಂದು ಭಾಷೆ ವಿಷಯ ಬಂದಾಗ, ನಾಡಿನ ವಿಷಯ ಬಂದಾಗ ಕನ್ನಡ ಪರ ಚಳವಳಿಗಾರರು, ಕನ್ನಡ ಪರ ಹೋರಾಟಗಾರರು ಒಂದೇ ವೇದಿಕೆಯಲ್ಲಿ ಸೇರಿ ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಏನಾದರೂ ಅನ್ಯಾಯ ಮಾಡಿದಾಗ, ಮಲತಾಯಿ ಧೋರಣೆ ಮಾಡಿದಾಗ ಅಂಥವ್ಗೆ ಎಲ್ಲರೂ ಕೂಡ ಒಂದು ಹೋರಾಟ ಮಾಡುವಂಥದ್ದು ಮಾಡೋಣ ಅಂತೇಳಿ ಒಂದು ನಿರ್ಣಯ ತಗೊಳ್ಳಿಕ್ಕೆ ಮೊನ್ನೆ ಅರಮನೆ ಮೈದಾನದಲ್ಲಿ ಹೋದ ತಿಂಗಳ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳು ಬಂದಿದ್ರು, ಬಸವರಾಜ ಹೊರಟ್ಟಿ ಅವರು ಬಂದಿದ್ರು. ಇಂಥ
ಹಿರಿಯ ಸಾಹಿತಿಗಳು ಬಂದಿದ್ರು. ಭಾಳ ಒಳ್ಳೆಯ ಕಾರ್ಯಕ್ರಮ ಆಯಿತು. ಅದರಿಂದ ಒಂದು ಒಳ್ಳೆಯ ಸಂದೇಶ ಕೂಡ ಆಯಿತು. ಮತ್ತು ನಮ್ಮ ಸಿದ್ದರಾಮಯ್ಯ ಅವ್ರು ತಾವು ನೋಡಿರ್ಬೇಕು, ಆ ಕಾರ್ಯಕ್ರಮ ಆದ ಕೆಲವೊಂದು ಘೋಷಣೆಗಳು ಕೂಡ ಅಲ್ಲಿ ಮಾಡಿದ್ರು ಅವರು. ಅಂದ್ರೆ ಕನ್ನಡ ಪರ ಹೋರಾಟಗಾರರ ಮೇಲೆ ಇರುವಂಥ ಮುಖತ್ತೆಗೆ ಮಾಡೋನು ತಕ್ಷಣದಿಂದ ವಾಪಸ್ ತಗೊಳ್ಳಿಕ್ಕೆ ನಿರ್ಣಯ ಹೇಳಿದ್ದಾರೆ. ಮತ್ತು ಇನ್ನಿತರ ಕನ್ನಡ ಭಾಷೆ ಬಗ್ಗೆ ಮತ್ತು ಕನ್ನಡ ಶಾಲೆಗಳು ಏನೀಗ ಸ್ಟ್ರೆಂತ್ ಇಲ್ಲ, ಕೆಲವೊಂದು ಕಡೆ ಏನೋ ಮರ್ಜ್ ಮಾಡ್ಲಾಕತ್ತೀವಿ ಬೇರೆ ಬೇರೆ ಶಾಲೆಗಳು. ಈ ರೀತಿ ಕಡ್ಡಾಯವಾಗಿ ಏನಂತ ಒಂದು ಹಳ್ಳಿಯಲ್ಲಿ ಒಂದು ಗ್ರಾಮಗಳಲ್ಲಿ ಎಷ್ಟೇ ಮಕ್ಕಳಿರ್ಲಿ ಅಲ್ಲಿ ಕನ್ನಡ ಶಾಲೆ ಇರಲೇಬೇಕಂತೇಳಿ ಒಂದು ನಮ್ಮ ಹಿರಿಯ ಸಾಹಿತಿಗಳು ಒತ್ತಾಯಿತು, ನಮ್ಮೆಲ್ಲ ಕನ್ನಡ ಪರ ಚಳವಳಿಗಾರದು ಒತ್ತಾಯಿತು. ಅದಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು, ನಾನು ಯಾವ ಕಾಲಕ್ಕೂ ಅಂತ ಕನ್ನಡ ಶಾಲೆಗಳನ್ನ ಬಂದ್ ಮಾಡುವುದಿಲ್ಲ ಅಂತ ಹೇಳಿ ಅದನ್ನು ಕೂಡ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ, ಒಳ್ಳೆಯ ಸಂದೇಶನೂ ಹೋಯ್ತು. ಆ ಒಂದು ಕಾರ್ಯಕ್ರಮ ಒಳ್ಳೇದಾಯ್ತು. ಈ ರೀತಿ ನಾಡ ನುಡಿಗಾಗಿ ಎಲ್ಲ ಜಲಕ್ಕಾಗಿ ನಾಡಿನ ಹಿತದೃಷ್ಟಿಯಿಂದ ನಮ್ಮ ಕನ್ನಡ ಪರ ಸಂಘಟನೆಯಲ್ಲಿ ಕೂಡ ನಾನು ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ. ಯಾಕಂದ್ರೆ ನನಗೂ ಅದಕ್ಕೊಂದು ಇದು, ನಾನು ಮೊದಲಿಂದು ಹಳ್ಳಿಯಿಂದ ಬಂದವ್ರು ನಾವು. ಜಾತ್ಯತೀತ ಮನೋಭಾವ ಇಟ್ಕೊಂಡು ಎಲ್ಲ ಜನರ ಜೊತೆ ಒಂದು ಬಾಂಧವ್ಯ ಇಟ್ಕೊಂಡು ಎಲ್ಲ ವರ್ಗದ ಮುಸಲ್ಮಾನ್ ಇರಲಿ, ಹಿಂದೂ ಇರಲಿ, ಮತ್ತು ಏನು ಬೇರೆ ಬೇರೆ ವರ್ಗದ ಯಾರೇ ಜನರಿದ್ರು ಕೂಡ ಅವ್ರ ಜೊತೆ ನಮ್ದು ಒಳ್ಳೆಯ ಬಾಂಧವ್ಯ ಇಟ್ಕೊಂಡು ನಾವು ಯಾವಾಗ ವಿದ್ಯಾರ್ಥಿ ಜೀವನದಲ್ಲಿ ನಾನು ಎಲ್ಲ ನಮ್ಮದು ಪ್ರೌಢಶಾಲೆಗಳಾಗಿರಲಿ ಅಥವಾ ಕಾಲೇಜುಗಳಾಗಲಿ ನಾನು ಹೆಚ್ಚಿನ ನಂದು ಬಾಂಧವ್ಯ ಹಿಂದೂ ಸಮಾಜದ ಯುವಕರ ಜೊತೆ ಅವರ ಜೊತೆ ನಾನು ಮೊದಲಿನಿಂದ ಬೆಳ್ಕೊಂಡು ಬಂದವ. ಹೀಗಾಗಿ ಹಳ್ಳಿ ಒಳಗೆ ಇರೋದ್ರಿಂದ ಒಂದು ಜಾತ್ಯತೀತ ಒಂದು ಮನೋಭಾವ ಹೆಚ್ಚಿರ್ತದ. ಅದಕ್ಕೆ ಅದು ಇಟ್ಕೊಂಡು ಈಗಾಗಲೇ ಅದೇ ಒಂದು ಸಮಾಜ, ಈಗಾಗಲೇ ಸಾಮಾಜಿಕ ಜೀವನ ಜಾತ್ಯತೀತ ಒಂದು ಇಟ್ಕೊಂಡು ಈಗ ಬಂದಿದ್ದೇವೆ. ಅದ್ರ ಜೊತೆಗೆ ಒಂದು ನಾನು ಮುಲ್ಲಾ ಸಮಾಜದಿಂದ, ವಿಶೇಷವಾಗಿ ಮುಸ್ಲಿಂ ಇದ್ದು ಸಹಿತ ಒಂದು ನಮ್ಮದೇ ಆದಂಥ, ಯಾಕಂದರೆ ಮುಲ್ಲಾ ಅಂದ್ರ ಹಳ್ಳಿಯಲ್ಲಿ ಒಂದು ಬಾಂಧವ್ಯ ಏನಿರ್ತದ, ಎಲ್ಲ ಜೊತೆ ಬಾಂಧವ್ಯ ಹೆಚ್ಚಿರ್ತದ ಅಲ್ಲಿ. ಅದು ಬೇರೆ ಮುಸ್ಲಿಮ್ದು ಬೇರೆ, ಅದು ವಿಶೇಷವಾಗಿ ಮುಲ್ಲಾ ಇರ್ತಾರಲ್ಲ ಅವರು ಯಾವುದೇ ಹಬ್ಬ ಹರಿದಿನ ಅಲ್ಲಿ ಇರುವಂತ ಗೌಡ್ರ ಮನೆಯಲ್ಲಿ ಏನು ಕಾರ್ಯಕ್ರಮ ಇದ್ದಾಗಲಿ ಅಥವಾ ಇನ್ನಿತರ ಜನರ ಕಾರ್ಯಕ್ರಮ ಇದ್ದಾಗ, ಯಾವುದೇ ಜಾತ್ರೆ ಏನೇ ಇದ್ದಾಗ ಕೂಡ ಮುಲ್ಲಾಗೆ ಅಲ್ಲಿ ಬಹಳ ಮಹತ್ವ ಕೊಡ್ತಾರೆ ಪ್ರತಿ ಹಳ್ಳಿಯಲ್ಲಿ. ಅದೇ ರೀತಿ ನಾವು ಬೆಳೆಸ್ಕೊಂಡು ಬಂದಿದ್ದೇವೆ. ಮತ್ತು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ರಾಜ್ಯ ಉಪಾಧ್ಯಕ್ಷರು ಕೂಡ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗ 7 ವರ್ಷದಿಂದ ನಾವು ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಸಂಘಟನೆ ಮಾಡಿದ್ದೀವಿ ಮುಲ್ಲಾ ಅಸೋಸಿಯೇಷನ್. ಅದರದ್ದು ಮೂಲ ಉದ್ದೇಶ ಏನಂದ್ರೆ ಸೌಹಾರ್ದತೆ ಕಾಪಾಡಲಿಕ್ಕೆ. ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್, ಅದ್ರ ಜೊತೆಗೆ ಕರ್ನಾಟಕ ಸೌಹಾರ್ದ ವೇದಿಕೆ, ಅದು ಎರಡೂ ಕೂಡಿ ಮಾಡ್ಯಾನ ನಾವು. ಅದರಿಂದ ಯಾಕಂದ್ರೆ ಈಗಿನ ಸ್ವಲ್ಪ ಸಿಚುವೇಶನ್ಗಳು, ಬೆಳವಣಿಗೆಗಳು, ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಕೆಲವು ರಾಜಕೀಯ ನಾಯಕರುಗಳು ತಮ್ಮ ಕುರ್ಚಿಗಾಗಿ ಹಿಂದೂ ಮುಸ್ಲಿಂ ಮಾಡೋದಾಗ್ಲಿ ಅಥವಾ ಜಾತಿಗೆ ಜಗಳ ಹಚ್ಚೋದಾಗ್ಲಿ, ವಿಷ ಬೀಜ ಬಿತ್ತೋದಾಗ್ಲಿ, ಇಂಥವು ಸಾಕಷ್ಟು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಸ್ವಾರ್ಥ ರಾಜಕೀಯಗಾಗಿ, ತಮ್ಮ ಸ್ವಾರ್ಥ ಕುರ್ಚಿಗೋಸ್ಕರ ಈ ರೀತಿ ಒಂದು ಸೌಹಾರ್ದತೆ ಕೆಡಿಸುವಂತ ಕೆಲಸ ಮಾಡ್ಲಕತ್ತಾರ. ಇದು ನಮ್ಮಿಂದ ಸಾಧ್ಯ ಆಗ್ತದ ಅಂತ ಹೇಳಿ ನಾವು ಒಂದು ಎಲ್ಲ ಕಡೆ ಒಂದು ಸೆಕ್ಯುಲರಿಸಮ್ ಬೆಳಿಬೇಕು ಹಳ್ಳಿ ಮಟ್ಟ. ಯಾಕಂದ್ರೆ ಈಗ ಪಟ್ಟಣದಲ್ಲಿ ಸ್ವಲ್ಪ ಅದು ಈ ರೀತಿ ವಿಷ ಬೀಜಗಳು ಸ್ವಲ್ಪ ಬೆಳಿತಾವ ಪಟ್ನೆ ಬೇಗನೆ. ಅದು ಹಳ್ಳಿ ಮಟ್ಟದಲ್ಲಿ ಆ ಸಿಚುವೇಶನ್ ಇಲ್ಲ. ಇದು ಹಳ್ಳಿ ಮಟ್ಟದಲ್ಲಿ ಕೂಡ ಬರಬಾರದು. ಇದು ಮೊದಲು ಯಾವ ರೀತಿ ಹಿಂದೂ ಮುಸ್ಲಿಂ ಆಗ್ಲಿ ಎಲ್ಲ ಜಾತಿ ಅಣ್ಣತಮ್ಮರಾಗಿ ಆಗಿ ಬೆಳ್ಕೋದ್ ಬಂದಿದ್ದಾರ, ಅದೇ ರೀತಿ ಕೂಡ ಇದು ಜೀವನ ಸಾಕೊಂಡು ಹೋದ್ರೆ ಇಡೀ ದೇಶಕ್ಕೆ ಒಳ್ಳೇದು, ಎಲ್ಲ ಗ್ರಾಮಕ್ಕೂ ಒಳ್ಳೆ, ಎಲ್ಲ ಸಮಾಜಕ್ಕೂ ಒಳ್ಳೇದು ಅಂತ ಹೇಳಿ ಭಾವಿಸ್ಕೊಂಡು ನಾವು ಅದಕ್ಕೊಂದು ವೇದಿಕೆ ಮಾಡಿವೆ. ಅದ್ರ ಜೊತೆಗೆ ಅದು ನಮಗೆ ಮುಲ್ಲಾ ಅಂತೇಳಿ ಒಂದು ಕೆಲವೊಂದು ವಕ್ಫ್ ಬೋರ್ಡ್ದಿಂದ ಕೆಲವೊಂದು ಅನ್ಯಾಯ ಸ್ವಲ್ಪ ತೊಂದರೆ ಆಗಿತ್ತು. ಅವಾಗ ಅದಕ್ಕೆ ಮೇನ್ ನಾವು ಹೋರಾಟ ಮಾಡ್ಬೇಕಾಯ್ತು ಅದಕ್ಕೆ. ಯಾಕಂದ್ರೆ ನಮ್ಮೆಲ್ಲ ಉತ್ತಾರೆಗಳಲ್ಲಿ ವಕ್ಫ್ ಅಂತ ಎಂಟ್ರಿ ಆಗಿತ್ತು. ಬಹಳಷ್ಟು ಬೇರೆ ತಾವು ನೋಡಿರ್ಬೇಕು ಬೆಳವಣಿಗೆ ಏನಾಗಿತ್ತು ಅಂತ. ಅದ್ರ ಬಗ್ಗೆ ನಾವು ಏನದ ಹೋರಾಟ ಮಾಡಿ ಅದೊಂದು ಸ್ವಲ್ಪ ನಿಲ್ಲಿಸುವಂತ ಕೆಲಸ ನಮ್ಮ ಒಂದು ಅಸೋಸಿಯೇಷನ್ ಮಾಡಿ, ಅದರಿಂದ ಸರ್ಕಾರಕ್ಕೆ ಮತ್ತು ಜುಡಿಷಿಯಲ್ ಇದರಲ್ಲಿ ಎಷ್ಟು ನಾವು ಏನ್ ಮಾಡ್ಬೇಕು ಹೋರಾಟ ಅಲ್ಲಿನೂ ಮಾಡಿದ್ದದ. ಈಗ ಮಾಡ್ಕೊಂಡು ಬರ್ತಾ ಇದ್ದೇವೆ. ಮತ್ತು ನಮ್ಮ ಮುಲ್ಲಾ ಸಮಾಜ, ಯಾಕಂದ್ರೆ ಅದು
ರಾಜ ಮಹಾರಾಜ ಕಾಲದಿಂದ ನಮಗೆ ಮುಲ್ಲ ಒಂದೇನು ಇದು ಮಾಡ್ಲಿಕ್ಕೆ ಚಾಕ್ರಿ ಮಾಡ್ಲಿಕ್ಕೆ ಕೊಟ್ಟದ. ಯಾಕಂದ್ರೆ ಅಲ್ಲಿ ಊರಲ್ಲಿ ಪಾಟೀಲರಿಗೂ ಕೊಟ್ಟಿರ್ತಾರ, ವಾಲಿಕರಿಗೆ ಕೊಟ್ಟಿರ್ತಾರ, ಹೂಗಾರ್ ಕೊಟ್ಟಿರ್ತಾರ. ಪ್ರತಿಯೊಬ್ರು ಏನು ಊರ್ ಚಾಕ್ರಿ ಅದರಲ್ಲಿ ಒಬ್ಬ ಮುಲ್ಲ, ಅದರಲ್ಲಿ ಕೂಡ ಒಬ್ಬ ಹಬ್ಬ ದಿನಗಳು ಏನು ಅವ್ರು ಸಾರ್ವಜನಿಕ ಸೇವಕರೇ ಇವ್ರು ಎಲ್ಲಾರು. ಒಬ್ಬ ಅವ್ರ ಸ್ಟೇಟಸ್ ಬೇರೆ ಬೇರೆ ಅಷ್ಟೇ ಅಲ್ಲ, 5 ಮಂದಿ ಜನ ಸಾರ್ವಜನಿಕರು ಅಲ್ಲಿ ಆ ಗ್ರಾಮ ಮಟ್ಟದಲ್ಲಿ ಏನೇನ ಸಂದರ್ಭ ಅನುಸಾರ ಜಾತ್ರೆ ಆಗ್ಲಿ ಅಥವಾ ಇನ್ನಿತರ ಕಾರ್ಯಕಲಾಪಗಳಲ್ಲಿ ಇವರೆಲ್ಲರ ಪಾತ್ರ ಮಹತ್ವ ಇರ್ತದೆ ಅಂತ ಹೇಳಿ ಅವರು ರಾಜ ಮಹಾರಾಜರು ಮುಂದೆ ಬ್ರಿಟಿಷ್ ಕಾಲ ಬಂದಾಗ ಕೂಡ ಅದು ನಮ್ಮ ಇನಾಮ್ ಕೊಟ್ಟಂತ ಜಮೀನು ಅದಾವ. ಮತ್ ಹಂಗಾದ್ರೆ ನಾವು ನಮ್ದೇನ್ ಹೋರಾಟ ಅಂದ್ರ ವಕ್ಫ್ ನಂದು ಏನ್ ಹಾಕಿದ್ರಲ್ಲ ಅದು ಎಲ್ಲರಿಗೂ ಬರ್ಬೇಕಾಗ್ತದೆ. ಹಂಗಾರ ಮುಜರಾಯಿ ಖಾತೆ ಒಳಗ ಪಾಟೀಲ್ರು ವಾಲೇಕರ್ ಇದ್ರೆ ಅವ್ರದ್ದು ಹಂಗಾರ ಎಂಟ್ರಿ ಆಗ್ಬೇಕು. ಇಂಥ ಜುಡಿಷಿಯಲ್ ಇದ್ರಾಗ ನಾವು ನ್ಯಾಯಾಲಯ ಒಳಗೆ ಕೂಡ ಹೋರಾಟ ಮಾಡಿ ಅದಕ್ಕೊಂದು ಹಂತಕ್ಕೆ ಸರ್ಕಾರಕ್ಕೆ ಅದೊಂದು ತಿಳಿಸಿ ಅದು ಯಾವ ರೀತಿ ನಮ್ಮದು ಹಕ್ಕನ್ನು ನಾವು ಉಳಿಸ್ಕೊಳ್ಳೋಂಥ ಕೆಲಸ ನಾವು ಮಾಡಿದ್ದೇವೆ. ಈ ರೀತಿ ನಮ್ದು ರಾಜಕೀಯ ಜೀವನ ಇಲ್ಲಿಗೆ ನಡೀತಾ ಇದೆ. ಓಕೆ ಸರ್. ಸರ್, ಜಿಲ್ಲೆಯಲ್ಲಿ ಮುಸ್ಲಿಂ ಜನಸಂಖ್ಯೆ ಎಷ್ಟಿದೆ ಸರ್? ಜಿಲ್ಲೆಯಲ್ಲಿ ಅಂದಾಜು ಒಂದು 3 ಲಕ್ಷ ಜನ ಇರ್ಬೋದು. ಈ 3 ಲಕ್ಷ ಜನ ಇದ್ರೆ ಸರ್ 8 ಮತಕ್ಷೇತ್ರದಲ್ಲಿ ಮುಸ್ಲಿಂ ಎಮ್ ಎಲ್ ಇಲ್ಲ. ಅದು ಏನಿದೆ ಅಂದ್ರೆ ಇಲ್ಲಿ ನಗರ ಕ್ಷೇತ್ರಕ್ಕೆ ಸ್ವಲ್ಪ ಹೆಚ್ಚದಲ್ಲ, ಈ ಉಳ್ಕಿದ ಕಡೆ ಸೆಕೆಂಡ್ ಹೈಯೆಸ್ಟ್ ಇದ್ದಾರ. ಆದ್ರೆ ರಾಜಕೀಯ ಈಗಿನ ಇದು ನೋಡಿದ್ರ ಆಯಾ ಪಕ್ಷಗಳು ಈಗ ಏನಾಗ್ಲಾಗ್ತಂದ್ರ ಅವರು ಪಕ್ಷದವ್ರು ಏನ್ ಮಾಡ್ತಾರ, ಅಲ್ಲಿ ಯಾರು ಡಾಮಿನೆಂಟ್ ಅದಾರ ಏನು, ಈಗ ಈಗಿನ ಪರಿಸ್ಥಿತಿ ನಿಮ್ಗೆ ಗುರ್ತೈತಿ, ಜಾತಿ ಮತ್ತು ಹಣ ಬೇಕು ಅಂತ ಡಾಮಿನೆಂಟ್ ಇದ್ದವ್ರಿಗೆ ಕೊಡ್ತಾರ. ಪ್ರತಿಯೊಂದು ರಾಜಕೀಯ ಪಕ್ಷದವ್ರು ಯಾರು ಇದೇ ಅಲ್ಲ, ಎಲ್ಲ ರಾಜಕೀಯ ಪಕ್ಷದವ್ರು ಆ ರೀತಿ ಮಾಡ್ಕೊಂತ ಬಂದಾರ. ಈಗ ಏನಾಗ್ಯದಂದ್ರ ಬಿಜಾಪುರ ಒಳಗ ನಗರಕ್ಕಷ್ಟೇ ಒಂದು ಅಲ್ಪಸಂಖ್ಯಾತರಿಗೆ ಕೊಡ್ಕೊತ ಬಂದಾರ. ಇಲ್ಲಿ 2-3 ಸಲ, ಈಗ 4 ಸಲ ಉಸ್ತಾದವ್ರು ಇದ್ದಾಗ ಹಿಡ್ಕೊಂಡ್ರು. ಮೊದಲ ಬಕ್ಷಿಯತ್ತೆ ಮೊದಲಿದ್ರು, ಆಮೇಲೆ ಉಸ್ತಾದವ್ರು 3 ಸಲ ಆಚೆ ಬಂದ್ರು, ಬಾಗವನವ್ರು ಬಂದ್ರು. ಹಿಂಗ ರಾಜಕೀಯ ಪಕ್ಷಗಳು ಆಯಾಗ ಕಾಂಗ್ರೆಸ್ ಪಕ್ಷ ಇಲ್ಲಿ ಸಿಟಿಗೆ ಕೊಡ್ತಾರ, ಉಳ್ಕಿದ ಕಡೆ ಏನದ ಕೊಡುದಿಲ್ಲ ಇದಕ್ಕೆ. ಈಗ ಎಲ್ಲಾ ಕಡೆ ಏನದ ಹೈಯೆಸ್ಟ್ ಸೆಕೆಂಡ್ ಹೈಯೆಸ್ಟ್ ಓಟ್ ಅದಾವ ನಮ್ಮ ಕೆಲವೊಂದು ಕ್ಷೇತ್ರದಲ್ಲಿ. ಆದ್ರೂ ಏನದ ಆಯಾ ರಾಜಕೀಯ ಪಕ್ಷಗಳು ಅಲ್ಲಿ ನಿರ್ಲಕ್ಷ್ಯ ಮಾಡ್ತಾರ. ಹೆಚ್ಚಿನದ ಮುತ್ತುವರ್ಜಿ ಹೆಚ್ಚಿದು ಮಹತ್ವ ಬಿಜಾಪುರ ನಗರಕ್ಕೆ ಕೊಟ್ಟಾರ ಅಷ್ಟೇ. ಇಲ್ಲೇ ಅಲ್ಪಸಂಖ್ಯಾತ ಹೆಚ್ಚದಾರ, ಇಲ್ಲಿ ನಮ್ ಸೀಟ್ ಬರ್ತದೆ, ಇಲ್ಲೇ ಕೊಡ್ಕೊತ ಬಂದಾರ. ಅಂದ್ರೆ ನಿಮ್ಮ ಮಾತೇನು ಸರ, ಅಲ್ಪಸಂಖ್ಯಾತರಲ್ಲಿ ಸಾಮರ್ಥ್ಯಗಳಂತ ನಾಯಕರಿಲ್ಲ? ಇಲ್ಲ, ಸಾಮರ್ಥ್ಯ ನಾಯಕರದಾರ. ಅವ್ರ ಪಕ್ಷದವ್ರು ಅವ್ರಿಗೆ ಕಡೆಗಣಿಸ್ಲಾಕತ್ತಾರಲ್ಲ ಪಕ್ಷ ಒಳಗ, ಅವ್ರಿಗೆ ಕೊಡುದಲ್ಲ ಅಲ್ಲಿ. ಓಕೆ ಸರ್. ಸರ್, ಕಾಂಗ್ರೆಸ್ಗೆ ಮುಸ್ಲಿಂ ಮತಗಳು ಆಕ್ಸಿಜನ್ ಇದ್ದಂಗ. ಹೌದು, ನಾ ಈ ಮಾತು ಎಲ್ಲ ನಮ್ಮ ರಾಜಕೀಯ ಪ್ರತಿಯೊಂದು ಸಭೆಯೊಳಗೆ ಅಲ್ಲಿ ಹೇಳಿನ ಪಕ್ಷಗಳು ಇದ್ದಾಗ. ನಮ್ಮ ಒಂದು ಸ್ವಲ್ಪ ನಾನು ಈ ಸಂದರ್ಭದಲ್ಲಿ ಸ್ವಲ್ಪ ನನಗೂ ಖೇದ ಅನ್ನಿಸ್ತದ ಹೇಳಿಕೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಮತದಾರರು ಆಕ್ಸಿಜನ್ ಇದ್ದಾಗ ನೀವು ಹೇಳಿದಾಗೆ ಆ ಆಕ್ಸಿಜನ್ ತೆಗೆದ ಕೂಡಲೇ ಅವೆಲ್ಲ ಡೆಡ್ ಬಾಡಿ ಆಗ್ಬಿಡ್ತಾವ. ಎಷ್ಟು ಮಂದಿ ಪಕ್ಷಗಳೇ ಇದು ಇಲ್ಲ. ಅದು ಆ ಪಕ್ಷದವರು ಕೆಲವೊಂದು ವಿಷಯಗಳಲ್ಲಿ ಈಗ ಇನ್ನೊಂದು ಹೇಳ್ಬೇಕಂದ್ರೆ, ಇಷ್ಟು ಆಕ್ಸಿಜನ್ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ಅಲ್ಪಸಂಖ್ಯಾತ ಕಡೆಗಣಿಸೋದು ಹೆಚ್ಚಾಗಿದೆ ಪ್ರತಿಯೊಂದು ಕ್ಷೇತ್ರದಲ್ಲಿ. ಯಾಕಂದ್ರೆ ಇವತ್ತು MLC ಕೊಡೋದಾಗ್ಲಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಳಿದೆವು, ನಿಗಮ ಮಂಡಳಿಗಳು, ವಿಶೇಷವಾಗಿ ವಿಜಯಪುರ ಜಿಲ್ಲೆ ಏನು ಬಹಳ ಕಡೆಗಣಿಸ್ತದ. ಇದಕ್ಕೇನದ, ನಮ್ಮ ರಾಜಕೀಯ ನಾಯಕರು ಏನಿದೆ, ಅಧಿಕಾರಿಗಳು ಇದ್ದಾರ, ಮಂತ್ರಿಗಳು, MLAಗಳು, ಅವರ ಒಂದು ಇಚ್ಛಾಶಕ್ತಿ ಇಲ್ಲ. ನಮಗ ಅಲ್ಪಸಂಖ್ಯಾತರಿಗೆ ಮೇಲ್ ತರಬೇಕು, ಇಲ್ಲಿಯ ನಾಯಕ, ಇಲ್ಲಿ ಸಮರ್ಥವಾದಂತ ಅಲ್ಪಸಂಖ್ಯಾತರ ನಾಯಕತ್ವ ಇಲ್ಲಿ ಐತಿ ನಮ್ಮ ವಿಜಯಪುರ ಜಿಲ್ಲೆ ಒಳಗೆ. ಎಲ್ಲ ರೀತಿಯಿಂದ ಐತಿ, ಆರ್ಥಿಕವಾಗಿನೂ ಅದಾರ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಿಂದ ಸಮರ್ಥ ನಾಯಕರು ಅದಾರ. ಇದ್ರು ಏನದ, ನಮ್ಮ ರಾಜಕೀಯ ನಾಯಕರು ಇಲ್ಲಿರುವಂತದ್ದು ಮಂತ್ರಿಗಳಾಗ್ಲಿ, ಶಾಸಕರುಗಳೇ, ಅದು ಏನದ ಈ ಬೇರೆ ಜಿಲ್ಲೆಯವರು ಯಾವ ರೀತಿ ಅಲ್ಪಸಂಖ್ಯಾತರಿಗೆ ಆಯಾ ಫಾಲೋವರ್ಸ್ಗಾಗ್ಲಿ ಅವರು ಒಂದು ಉನ್ನತವಾದ ಸ್ಥಾನದಲ್ಲಿ ಏನು ಅವಕಾಶ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರ. ಅದು ನಮ್ಮ ಜಿಲ್ಲೆಯ ರಾಜಕಾರಣಿಗಳು, ನಮ್ಮ ಜಿಲ್ಲೆಯ ಲೀಡರ್ಗಳು, ಪಕ್ಷದ ಕಾಂಗ್ರೆಸ್ ಪಕ್ಷದ ಅವರು ಯಾಕೋ ಅಲ್ಪಸಂಖ್ಯಾತರ ಮೇಲೆ ಕೆಲಸ ಮಾಡ್ತಾ ಇಲ್ಲ. ಅದು ಒಂದು ನಮಗೆ ಸ್ವಲ್ಪ ಅದು ದುರ್ದೈವ ಸಂಗತಿ ಅಂತ ಹೇಳಕ್ ಇಷ್ಟಪಡ್ತೀನಿ.
ನಾವು ಈ ವಿಷಯ ಬಹಳಷ್ಟು ಕಡೆ ನಾವು ಇದು ಮಾಡೀನಿ, ವ್ಯಕ್ತಪಡಿಸೀನಿ. ಇದು ಪಕ್ಷದ ಸಭೆಗಳಾಗಲಿ ಇನ್ನಿತರ ವೇದಿಕೆಯಲ್ಲಿ ಕೂಡ ನಾನು ಇದರ ಬಗ್ಗೆ ಒಂದು ವಿಚಾರ ವ್ಯಕ್ತಪಡಿಸೀನಿ. ಆದರೂ ಕೂಡ ಏನಾಗ್ಬಿಟ್ಟಿದೆ ಅಂದರೆ, ಈಗ ಪಕ್ಷಗಳೇನ ಈಗ ಮೊದಲೇನಿತ್ತು, ಜನತಾದಳ ಇತ್ತು ಒಂದು, ನಮ್ಮ ಅಲ್ಪಸಂಖ್ಯಾತರಿಗೆ ಆಲ್ಟರ್ನೇಟ್ ಒಂದು ಇದು ಇತ್ತು ಓಟ್ ಹಾಕ್ಲಕ್ಕ. ಈಗ ಅವರು ಏನು ಆಗ್ಬಿಟ್ರೆ ರಾಜಕೀಯ ಏನು ಮಂತ್ರಿಗಳಾಗ್ಲಿ, ಕಾಂಗ್ರೆಸ್ದ ನಾಯಕರುಗಳು, MLAಗಳಾಗ್ಲಿ, ಈ ಅಲ್ಪಸಂಖ್ಯಾತರ ಓಟ್ ಎಲ್ಲಿ ಹೋಗುವುದಿಲ್ಲ, ಇವ್ರು ನಮಗೆ ಹಾಕ್ತಾರೆ ಅಂತ ಹೇಳಿ ಅನ್ನೋದು ಒಂದು 100ಕ್ಕೆ 100. ಮತ್ತು ನಮ್ಮವ್ರು ಹಂಗೆ ಅನಿವಾರ್ಯ ಅದಲ್ಲ. ಲಾಸ್ಟ್ ಟೈಮ್ ಏನಾಯ್ತು, 100ಕ್ಕೆ 100 ಮತದಾರರು ನಮ್ಮವರು ಕಾಂಗ್ರೆಸ್ಗೆ ಓಟ್ ಹಾಕಿದ್ರು ಎಲ್ಲರೂ. ಆದ್ರೆ ಬೇರೆ ಆಲ್ಟರ್ನೇಟ್ ಇದ್ದಿಲ್ಲ ಅವಾಗ, ನೇರ ಸ್ಪರ್ಧೆ. ಜನತಾದ ಅಲಯನ್ಸ್ BJP ಜೊತೆ ಆದ ನಂತರ ಕಾಂಗ್ರೆಸ್ ಮತ್ತು BJP ಆಡೇ ಇತ್ತು. ಹೀಗಾಗಿ ಇವ್ರೆಲ್ಲಿ ಬೇರೆ ಕಡೆ ಓಟ್ ಹಾಕೋದಾಗ ಅವಕಾಶ ಇರುವುದಿಲ್ಲ ಅಂತ ಹೇಳಿ ಅವ್ರಿಗೊಂದು ಭ್ರಮೆ ಆ ರೀತಿ. ಕಾಂಗ್ರೆಸ್ ಎಲ್ಲಿ ಹೋಗ್ತಾರೆ ಇವರು, ಇವ್ರು ಬೇರೆ ನಮಗೆ ಓಟ್, ಅವ್ರೇನ್ ಮಾಡ್ತಾರೆ ಅದಕ್ಕೆ ಬೇರೆ ಸಮಾಜದ ಮತದಾರರಿಗೆ ಓಲೈಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಎಲ್ಲ ರೀತಿಯಿಂದ ಅವಕಾಶ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವರಂತೂ ಎಲ್ಲಿ ಹೋಗುದಿಲ್ಲ, ಇವ್ರು ಇದ್ಲೇ ಇರ್ತಾರ. ಮತ್ತು ಅವ್ರಿಗೆ ಸಮಾಧಾನ ಮಾಡ್ಲಕ್ಕೆ ಅಲ್ಲಿ ಸ್ವಲ್ಪ ಸ್ವಲ್ಪ ಓಟ್ ಹಾಕ್ತಾರೆ. ಈಗ ಅದು ಇನ್ನೊಂದು ವಿಷಯ ಏನಾದ್ರು ಕ್ಲಾರಿಫಿಕೇಶನ್ ಅಂದ್ರೆ, ಈಗ ಎಲ್ಲ ಎಷ್ಟು ಜಾತಿ ಅದ, ಎಲ್ಲಾ ಜಾತಿಯೊಳಗ 100ಕ್ಕೆ 100 ಓಟ್ ಹಾಕೋದು ಬರೀ ಕಾಂಗ್ರೆಸ್ಗೆ ಮುಸಲ್ಮಾನರು, ಅಲ್ಪಸಂಖ್ಯಾತರು. ಉಳಿ ಜಾತಿ ಎಲ್ಲ ಡಿವೈಡ್ ಆಗ್ತಾರೆ. ಎಲ್ಲ ಯಾರು ಡಿವೈಡ್ ಆಗೋತ್ತಲ್ಲ, SC ಹಿಡ್ಕೊಂಡು ಡಿವೈಡ್ ಆಗ್ತಾರೆ. ನಮ್ಮ ಜಿಲ್ಲೆ ಒಳಗೆ, ನಮ್ಮ ನಾಡೊಳಗೆ ಎಷ್ಟು ಜಾತಿಗಳದಾವ ಎಲ್ಲರೂ ಎಲ್ಲ ಪಕ್ಷಕ್ಕೆ ಡಿವೈಡ್ ಆಗ್ತದೆ. ನಮ್ದು ಒಂದು ಏಕೈಕ ಸಮಾಜ ಒನ್ವೇ ಓಟ್ ಹಾಕೋದು ಅಂದ್ರೆ ಕಾಂಗ್ರೆಸ್ಗೆ ಮೈನಾರಿಟಿ. ಓಕೆ ಸರ್. ಮುಸ್ಲಿಂ ಮಹಾನಾಯಕರಂತ CM ಇಬ್ರಾಹಿಂ ಅವರು ಕಾಂಗ್ರೆಸ್ ಅವ್ರನ್ನ ಮೂಲ ಗುಂಪು ಮಾಡ್ತಾನೆ ಮಾತು ಸರ್. ಅಲ್ಲಿ ಅದು ಕೆಲವೊಂದು ಸಂದರ್ಭದಾಗ ಏನಾಗ್ಬಿಡತ್ತಂದ್ರ, ಅಲ್ಲಿ ನಮ್ಗೆ ಯಾಕಿದು ನೋವಾಗ್ತಂದ್ರ, ಒಳ್ಳೆಯ ನಾಯಕತ್ವ ಹೊಂದೋರಿಗೆ, ಯಾರು ಸಮಾಜದಲ್ಲಿ ರಾಜಕೀಯವಾಗಿ ಮುಂದೆ ಬೆಳೆಯುವಂಥ ಇದ್ದಾಗ ಅವರಿಗೆ ಸ್ವಲ್ಪ ಮೊದಲಿಂದ ಅದು ಸ್ವಲ್ಪ ಹಿನ್ನಡೆ ಪ್ರಯತ್ನ ಮಾಡುವಂಥದ್ದು ಮೊದಲಿಂದೇ ಬಂದದು. ಆ ರೀತಿ ಇಂಥ ಈಗ ಸದ್ಯಕ್ಕೆ ನಮಗೆ ಒಳ್ಳೆ ನಾಯಕರು ಇದ್ರು. ಮೊದಲು CM ಇಬ್ರಾಹಿಂ ಆಗಲಿ, ರೋಷನ್ ಬೇಗ್ ಅಂತ ಹೇಳಿದ್ರು, ಈಗ ತನ್ವೀರ್ ಶೇಟ್ ಅದಾರ ಮೈಸೂರಿಗೆ. ಇಂಥವ್ರಿಗೆಲ್ಲರಿಗೆ ಹಿನ್ನಡೆ ಮಾಡಿಬಿಟ್ರು, ಇದು ಮಾಡ್ತಾರೆ ಅಂತೇಳಿ. ಈ ರೀತಿ ಬಹಳಷ್ಟು ಕಡೆ ಯೋಗ್ಯ ಸಮರ್ಥಿದ್ದಂಥ ನಾಯಕತ್ವ ಈಗ ನಮ್ಮ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ಯಾರು ಮುಂದೆ ಬೆಳಿಲಕ್ಕೆ ಅವಕಾಶ ಮಾಡ್ತಾ ಇಲ್ಲ. ಈಗ ನಾವು ಏನತ್ತೀವಿ, ನಾವು ಈಗ ನೋಡ್ರಿ, ನಮ್ದು ಶೇರ್ 100ಕ್ಕೆ 100 ನಾವು ಕೊಟ್ಟಿರ್ತೀವಿ ಅಂದಾಗ ನಮ್ಗೆ ಎಷ್ಟು ನಮ್ಗೆ ಅದು ಎಲ್ಲರಿಗೆ ಕೊಡುವಷ್ಟಕ್ಕಿಂತ ನಮಗೆ ಕಡಿಮೆ ಬರ್ಲಾಗ್ತದೆ. ಎಲ್ಲ ಪ್ರತಿಯೊಂದು ರೇಷಿಯೋ ಒಳಗೆ, MLC ಒಳಗಾಗ್ಲಿ, ಮಂತ್ರಿಗಳಲ್ಲಿ ನೋಡ್ರಿ, ಪ್ರತಿಯೊಂದು ಯಾವುದೇ ಇದ್ರಾಗ ಬಂದಾಗ ಈಗ ಮಂತ್ರಿಗಳು ಖಾತೆ ಕೊಡಾಕ ಸಹಿತ ಒಂದು ವಕ್ಫ್, ಹಜ್, ಅಲ್ಪಸಂಖ್ಯಾತರ ಅಭಿವೃದ್ಧಿ ಇವೆರಡು ಬಿಟ್ಟು ಬೇರೆ ಕೊಡೋದಿಲ್ಲ. ಇನ್ನೂರಿಗೆ ಇತಿಹಾಸ ಇರೋದು. ಯಾರು ಕಾಂಗ್ರೆಸ್ ಪಕ್ಷದವ್ರೆ ಉಳುಕಿದ್ ಬಿಡ್ರಿ, BJP ಪಕ್ಷದವರು ಇದ್ದಾಗ ಅವರು ಯಡಿಯೂರಪ್ಪ ಇದ್ದಾಗ ಅದು ಇಲ್ಲ, ಮುಮ್ತಾಜ್ ಅಲಿ ಖಾನ್ಗ MLC ಮಾಡಿ ತನ್ನ ಜೊತೆ ನಿಂದಿಸಿ ಅಂತ ಓದ್ ತಗೊಳಕ್ ಹಚ್ಚಿದ್ರು. ಅವ್ರು MLA ಇರ್ಲಾದ ಪರಿಸ್ಥಿತಿ ಒಳಗೆ ಈಗ ಏನಾಗ್ಬಿಟ್ಟದ, ಬರೇ ವಕ್ಫ್, ಹಜ್, ಅಲ್ಪಸಂಖ್ಯಾತ ಅಭಿವೃದ್ಧಿ ಭಾಳ ಆದ್ರೆ ಒಂದು ಯಾವ್ದಾರ ಒಂದು ಹೌಸಿಂಗ್ ಏನ್ ಅಟ್ಯಾಚ್ ಮಾಡಿಬಿಡ್ತದ, ಅದ್ರಾಗ ಏನೂ ಇರೋದಿಲ್ಲ. ಅಂದ್ರ ಅಲ್ಪಸಂಖ್ಯಾತರಿಗಾಗ್ಲಿ ಇಡೀ ಜನರಿಗೆ ಅನುಕೂಲ ಆಗುವಂಥದ್ದು ಇದು ಇರೋದಿಲ್ಲ. ಈಗ ಒಳ್ಳೆ ಖಾತೆ ಎಲ್ಲ ಹೋಮ್ ಆಗ್ಲಿ, ಕಂದಾಯದಾಗ್ಲಿ, ಇದು ಪವರ್ ಮಿನಿಸ್ಟ್ರಿ ಆಗ್ಲಿ, ನೀರಾವರಿ ಆಗ್ಲಿ, ರೆವೆನ್ಯೂ ಹೇಳಿದಾಗ ನೀವು, ಸಮಾಜ ಕಲ್ಯಾಣ, ಇಂಥವೇನು ದೊಡ್ಡ ಏನು ಖಾತೆ ಹಣಕಾಸು ಆಗ್ಲಿ, ಇಂಥ ದೊಡ್ಡ ಖಾತೆ 200ಗೆ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಿಗೆ ಸಿಕ್ಕಿಲ್ಲ. ಇದು ಒಂದು ಸ್ವಲ್ಪ ದುರ್ದೈವ ಸಂಗೀತ. ಕರ್ನಾಟಕ ಸಲ ಜಿಲ್ಲೆ ಒಳಗೆ ಅಲ್ಪಸಂಖ್ಯಾತರ ಸಾಕಷ್ಟು ಪ್ರಭಾವಿ ಸಾಮರ್ಥ್ಯಗಳ ನಾಯಕರು ಅದಾರ. ಜಿಲ್ಲೆ ರಾಜಕೀಯ ನಾಯಕರು ಸಹಿತ ಯಾಕೆ ಅವ್ರ ಮೇಲೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ? ಇಲ್ಲ, ಅದೇ ನಾವು ಅವ್ರಿಗೆ ಪ್ರಶ್ನೆ ಸಾಕಷ್ಟು ನಾವು ಇದು ಕೇಳಿಯವು. ಈಗ ನೋಡ್ರಿ, ಈಗ ಜಿಲ್ಲಾ ಕಾಂಗ್ರೆಸ್ದು ಅಧ್ಯಕ್ಷ ಈಗ ನಾವು ಕೇಳಿದ್ದೆವು. ಇಡೀ ಎಲ್ಲ ಕಾಂಗ್ರೆಸ್ದಲ್ಲಿರುವಂಥ ಸೀನಿಯರ್, ಜೂನಿಯರ್ ಎಲ್ಲ ಅಲ್ಪಸಂಖ್ಯಾತ ಅಷ್ಟು ಲೀಡರ್ಸ್, ಕಾರ್ಯಕರ್ತರು ಸೇರಿ ಎಲ್ಲ ಮಂತ್ರಿಗಳ ಮನೆಗೆ
ಶಾಸಕರ ಮನೆಗೆ ಎಲ್ಲ ಕಡೆ ಮನೆಗೆ ಮಾಜಿ ಶಾಸಕರ ಮನೆಗೆ ಹೋಗಿ ಒಂದು 15 ದಿವಸ ತಿರುಗಾಡಿದ್ವು ಎಲ್ಲರಿಗೆ. ಯಾವಾಗದು ನಮ್ಮ ರವಿಗೌಡ ಅಂತಿದ್ರು ಮೊದಲು ಇಲ್ಲಿ ಅಧ್ಯಕ್ಷ ತೀರ್ಕೊಂಡ್ರು, ಜಿಲ್ಲಾ ಅಧ್ಯಕ್ಷ ಇದ್ರು ರವಿಗೌಡ ಅಂತ ಇದ್ರು. ಅವ್ರು ಹೋದ ನಂತರ ಆ ಸುಣಗಾರ ಮೊದಲಿದ್ರು, ಅದಂತ ಅವ್ರಿಗೆ ಮಾಡಿದ್ರು. ಅವ್ರು ಹೋದ ನಂತರ ಒಂದು ಅವಕಾಶ ಇಲ್ಲಿ ನಾವೇನು ಕೇಳಿದ್ವಿ ಅಂದ್ರೆ, ಇಲ್ಲಿ ನಗರ ಶಾಸಕ ನಮ್ದು ಯಾವುದೋ ಪ್ರತಿನಿಧಿ ಇಲ್ಲ, ಸದ್ಯ ಒಂದು ಜಿಲ್ಲಾದೊಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗ ಸಮರ್ಥ ಅಂತ ಒಂದು ಅವಕಾಶ ಕೊಟ್ಟು, ಒಟ್ಟೆ ಇತಿಹಾಸವಾಗಿ ಅಲ್ಪಸಂಖ್ಯಾತರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನ ಕೊಟ್ಟಿಲ್ಲ, ಒಂದು ಕೊಟ್ಟಿರ್ತೇಳಿ ನಾವೆಲ್ಲ ಪರಿಪರಿಯಾಗಿ ಎಲ್ಲ ಕಡೆ ಹೋಗಿ ಎಲ್ಲ ನಾಯಕರು ಯಾವುದೇ ಗುಂಪುಗಾರಿಕೆ ಇರ್ಲಾರ್ದೆ ಯಾವುದೇ ವ್ಯಕ್ತಿ ಕೊಟ್ಟರು ನಮ್ಮ ಬೆಂಬಲ ಐತಿ ಮಾಡ್ರೈತಿ ಹೇಳಿದ್ರು ಕೂಡ ಅವಾಗ ಮಾಡಿಲ್ಲ ಅವರು. ಅವಾಗ ಏನದ ರಾಜು ಆಲ್ವರ್ಗೆ ಮಾಡಿದ್ರು. ನಮ್ದೇನು ಸಂತೋಷ ಅವ್ರಿಗೆ, ಯಾಕೆ ಮಾಡ್ಲತ್ತಂತಲ್ಲ, ಯಾಕಂದ್ರೆ ಅವರು ರಾಜಕೀಯ ನಾಯಕರು ಮಾಜಿ ಶಾಸಕರು 2 ಸಲ ಕೆಲಸ ಮಾಡ್ಯಾರ. ನಾವು ಮತ್ತೊಬ್ಬರಿಗೆ ಅವ್ರಿಗೆ ಯಾಕೆ ಮಾಡಿರುತ್ತಲ್ಲ, ಅವರು ಸಮರ್ಥರಿದ್ರೆ ಮಾಡಿರ್ಬೋದು, ಅದ್ರದ್ದು ವಿಷಯ ಅಲ್ಲ. ಆದ್ರೆ ಒಂದು ನಮ್ದೊಂದು ಏನು ಇದು ಇತ್ತಂದ್ರೆ ಬೇಡಿಕೆ, ಟೋಟಲ್ ಇತಿಹಾಸ ಇನ್ನೂವರೆಗೆ ಜಿಲ್ಲೆಯ ಅಧ್ಯಕ್ಷ ಕೊಟ್ಟಿಲ್ಲ, ಜಿಲ್ಲಾ ಅಧ್ಯಕ್ಷ ಕೊಡ್ರಿ ಅಂತ ಇದು ಮಾಡಿದ್ವಿ. ಅದು ಆದ ನಂತರ ಕೂಡ ಅವ್ರದ್ದು ಅವಧಿ ಇನ್ನೂ ಮುಂಚೆನೆ ಮಲ್ಲಿಕಾರ್ಜುನ ಲೋಣಿ ಅವ್ರಿಗೆ ಮಾಡಿದ್ರು. ಅವರು ಕಾಂಗ್ರೆಸ್ ಪಕ್ಷ ಮೊದಲಂತೂ ಪಕ್ಷದವ್ರು ಅಲ್ಲ, ಮೊದಲಿಂದೆ ಅವರು ಜನತಾದವರು ಇದ್ದವರು. ಅವ್ರಿಗೆ ಕರೆಸಿ ಅವ್ರಿಗೆ ಜಿಲ್ಲಾ ನಮ್ದು ಅವ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸೋದಲ್ಲ, ಯಾಕಂದ್ರೆ ಯಾರು ಸಮರ್ಥ ಇರ್ತಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಬಂದು CM ಆದ್ರು, ಅದರಲ್ಲ ಅದು ರಾಜಕೀಯವಾಗಿ ಒಂದು ಸಾಮರ್ಥ್ಯ ಐತಿ ಮಾಡಿರ್ತಾರ, ಅದ್ರ ಬಗ್ಗೆ ನಮ್ದು ಇದು ಅಲ್ಲ. ಆದ್ರೂ ಒಂದು ಸಮಾಜಕ್ಕೆ ಕೇಳಿದಾಗ ಈ ನಾಯಕರಿಗೂ ಯಾಕೋ ಸ್ವಲ್ಪ ನಮ್ದು ಇಚ್ಛಾಶಕ್ತಿ ಅಲ್ಪಸಂಖ್ಯಾತರಿಗೆ ಕಡೆಗಣಿಸುವಂಥದ್ದು ಯಾಕೆ ಮಾಡಿದ್ರು ನಮಗೂ ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ನೋವು ಆಯ್ತು. ಒಂದು ಅವಕಾಶ ಕೊಟ್ಟಿದ್ರೆ, ಯಾಕೆ ನಮ್ಮಲ್ಲಿ ಎಲ್ಲ ರೀತಿಯಿಂದ ಕನ್ನಡದಲ್ಲಿ ಭಾಷಣ ಮಾಡೋರಾಗ್ಲಿ, ಪಕ್ಷದಲ್ಲಿ ಏನೇ ಸಮರ್ಥ ಅಂತ ಯಾವುದೇ ಎಷ್ಟೇ ದೊಡ್ಡ ವೇದಿಕೆ ಇರಲಿ, ಸಣ್ಣ ವೇದಿಕೆ ಇರಲಿ, ಸಂಘಟನೆಯಲ್ಲಿ ಚಾತುರ್ಯ ಇರೋರು, ಪ್ರತಿಯೊಬ್ಬರ ಅನುಭವದವರು, ಕನ್ನಡ ಭಾಷೆಯಲ್ಲಿ ಪರಿಣಿತರು ಮತ್ತು ಹಣಕಾಸಿನ ವ್ಯವಸ್ಥೆಯಲ್ಲಿ ಕೂಡ ತಮ್ಮದೇ ಆದಂಥ ಒಂದು ಸ್ವಂತ ಖರ್ಚು ಮಾಡಿ ಜಿಲ್ಲೆಯಲ್ಲಿ ಸಂಘಟನೆ ಮಾಡುವಂಥ ಸಾಮರ್ಥ್ಯವುಳ್ಳವರು ನಮ್ಮಲ್ಲಿ ಸಾಕಷ್ಟು ಜನ ಅದಾರ. ಆದರೂ ಕೂಡ ನಮ್ಮ ರಾಜಕೀಯ ಇಲ್ಲಿರುವಂಥ ನಾಯಕರು ನಿರ್ಲಕ್ಷ್ಯ ಮಾಡಿದ್ದು ಸ್ವಲ್ಪ ನಮಗೂ ಕೂಡ ನೋವಾಗಿದೆ. ಮತ್ತೆ ಯಾಕೆ ಸರ್ ಕಾಂಗ್ರೆಸ್ ಇಲ್ಲ, ಅದು ಈಗ ನಾ ಹೇಳಿದಲ್ಲ ಆಲ್ಟರ್ನೇಟ್ ಅದ್ರ ಬಗ್ಗೆ ಈಗ ಅನಿವಾರ್ಯ ಆಗಿಬಿಟ್ಟದ ನಮ್ಮ ಮಂದಿಗೆ, ನಮ್ಮ ಲೀಡರ್ಗಳಿಗಾಗಲಿ ನಮ್ಮ ಸಮಾಜಕ್ಕಾಗಲಿ ಅನಿವಾರ್ಯ ಆಗಿದೆ ಸರ್. ಯಾಕಂದ್ರೆ ಒಂದು ಆಲ್ಟರ್ನೇಟ್ ಅದಕ್ಕೆ ವೇ ಇಲ್ಲ. MC ಮುಲ್ಲಾ ಅವ್ರ ಸಾಮರ್ಥ್ಯ ಏನು ಸರ್? ಇಲ್ಲ, ನಮ್ದು ಸಾಮರ್ಥ್ಯ ಅಂದ್ರೆ ನಾವು ಸಾರ್ವಜನಿಕವಾಗಿ ನಮ್ದು ಮೊದಲಿಂದೇ ಸೇವೆ ಸಲ್ಲಿಸುವಂತ ಬಂದಿದ್ದು ನಾವು ವ್ಯಕ್ತಿ. ಯಾವಾಗಲೂ ಸಮಾಜದ ಹಿತದೃಷ್ಟಿಯಿಂದ ಯಾವುದೇ ಒಂದು ರಾಜಕಾರಣಿಗಳ ಕೈಚೀಲ ಇಡುವಂಥ ವ್ಯಕ್ತಿನ ಅಲ್ಲ. ಎಲ್ಲಿ ಹೋಗಿ ಅಲ್ಲಿ ಅವ್ರ ಬಾಗಿಲಿಗೆ ಗೇಟಿಗೆ ನಿಂತು ಚಾಪಲೂಸಿ ಮಾಡೋದು ಮತ್ತು ಹೋಗಿ ಓಪರಾಗಿ ಮಾಡೋದು, ಆ ವ್ಯಕ್ತಿ ಅದು ನನ್ನ ಬಳಿ ಮೊದಲಿಂದೇ ಬಂದಿಲ್ಲ. ಆದ್ರೆ ಒಂದೇನದ, ಯಾರು ಒಳ್ಳೆ ನಾಯಕ ಇರ್ತಾನ ನಮ್ಮ ಪಕ್ಷದ ನಾಯಕರಿಗೆ ಗೌರವ ಕೊಡೋದು, ಅವ್ರಿಗೆ ಸಂದರ್ಭ ಬಂದಾಗ ಅವ್ರವರು ಪಕ್ಷದ ಚುನಾವಣೆ ಇರಲಿ ಅಥವಾ ಏನೇ ಅವ್ರ ವಿಷಯ ಬಂದಾಗ ನಾವು ಯಾವುದೇ ಇದು ಇರಲಾರ್ದೆ ಅವರಿಗೆ ಬೆಂಬಲ ಮಾಡ್ಕೊತ ಬರುವಂಥ ವ್ಯಕ್ತಿ ನಾನು. ಮತ್ತು ಪಕ್ಷ ವಿರೋಧ ಚಟುವಟಿಕೆ ಆಗಲಿ ಅಥವಾ ಯಾವುದೇ ಒಬ್ಬನಿಗೆ ಮೋಸ ಮಾಡೋದಾಗ್ಲಿ ರಾಜಕೀಯವಾಗಿ ಅಲ್ಲೊಂದು ಇಲ್ಲೊಂದು ಮಾಡೋದಲ್ಲ, ಚಾಡಿ ಹೊಡೋದು ಚಟ ಇಲ್ಲ, ಅದು ಮೊದಲಿಂದೆಲ್ಲ. ನಮ್ಮದು ಆದಂಥ ಒಂದು ತತ್ವ ಸಿದ್ಧಾಂತ ಒಳಗೆ ನಾವು ಬಂದವರು. ಯಾಕಂದರೆ ನಮಗೇನದ, ಯಾರು ಜಾತ್ಯತೀತತೆ ಇಟ್ಕೊಂಡು ಹೋಗೋರು, ಒಬ್ಬ ಅಭಿವೃದ್ಧಿ ಪರ ಚಿಂತನೆ ಮಾಡುವಂಥ ರಾಜಕಾರಣಿಗಳಿರಲಿ ಅಂಥವರಿಗೆ ನಾನು ಮೊದಲಿಂದೇ ಅವರಿಗೆ ಬೆಂಬಲ ಕೊಡುವಂಥದ್ದಾಗಲಿ ಅವ್ರ ಜೊತೆ ಇದ್ದು ನಾವು ಬಂದ ವ್ಯಕ್ತಿ. ಇಲ್ಲ, ಪಕ್ಷ MC ಮುಲ್ಲಾ ಅವ್ರಿಗೆ ಏನು ಕೊಟ್ಟಿದೆ ಸರ್? ಇಲ್ಲ, ಪಕ್ಷ ಏನು ಕೊಟ್ಟಿಲ್ಲ ಪಕ್ಷಕ್ಕೆ. ಯಾಕಂದ್ರೆ ನಾವು ಒಂದು ಆಗಲೇ ಹೇಳಿದ್ದೆ ನಿಮಗೆ, ನಾನು ಪಕ್ಷದ ಲೀಡರ್ಶಿಪ್ಗೆ ನಾನು ಫಾಲೋ ಆಗಿ ಬಂದವ, ನಾನು ಪಕ್ಷಕ್ಕೆ ಫಾಲೋ ಆಗಿ ಬಂದಿಲ್ಲ. ಹೀಗಾಗಿ ನಾನು ಶಿವಾನಂದ ಪಾಟೀಲ್ ಅವ್ರ ಜೊತೆ ನನಗೆ ರಾಜಕೀಯ ಒಂದು ಒಡನಾಟ ಇರೋದ್ರಿಂದ ಪ್ರತಿಯೊಂದು ವಿಷಯದಲ್ಲಿ ಅವ್ರ ಜೊತೆ ನಾನು ಬಂದವ. ಅವರಿಗೆ ಬೆಂಬಲ ಕೊಡೋದಾಗಲಿ ಅವರ ಮಾರ್ಗದರ್ಶನದಲ್ಲಿ ನಾನು ಬಂದಿದ್ದರಿಂದ ಪ್ರತಿಯೊಂದಲ್ಲಿ ಈಗ ಪಕ್ಷ ಭಾಳಷ್ಟು ಜನ ಕಾರ್ಯ ಮಾಡಿರ್ತಾರಲ್ಲಿ. ಈಗ ಪಕ್ಷದಲ್ಲಿ ಹಲವಾರು ಸಾವಿರಾರು ಕಾರ್ಯಕರ್ತರು ನಾಯಕರಿದ್ದಾಗ ನಾನು ಅವ್ರ ಜೊತೆ ನಾನು ಒಬ್ಬ ಕಾರ್ಯಕರ್ತ. ಓಕೆ ಸರ್.
ಶಿವಾನಂದ ಪಾಟೀಲ್ ಸಾಹೇಬ್ರು ಮನಸ್ಸು ಮಾಡಿದ್ರೆ ತಾವು ಎಮ್ ಎಲ್ ಆಗ್ಬೋದಲ್ಲ ಸರ್? ಇಲ್ಲ, ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ಬಿಜಾಪುರ ಜಿಲ್ಲೆಯ ರಾಜಕೀಯ ನಿಮಗೆ ಗುರ್ತೈತಿ ಏನಾಗ್ಯದ ಅಂದ್ರೆ, ಶಿವಾನಂದ ಪಾಟೀಲ್ ಅವರು ಮನಸ್ಸು ಮಾಡಿದ್ರೆ ಇನ್ನೊಬ್ಬ ನಾಯಕರು ಮನಸ್ಸು ಮಾಡ್ಬೇಕಾಗ್ತದ. ಏನು ಒಬ್ಬ ನಮ್ಮ ದೊಡ್ಡ ಏನಿದೆ ಒಂದು ಜಿಲ್ಲೆಯ ದುರಂತ ಏನಂದ್ರೆ, ಜಿಲ್ಲೆಯ ದುರಂತ ಮತ್ತು ಕಾರ್ಯಕರ್ತರದ್ದು ದುರಂತ ಕೂಡ ಹೌದು. ಯಾಕಂದ್ರೆ ಇವು ದೊಡ್ಡ ಲೀಡರ್ಗಳ ಜಗಳೊಳಗ ಏನು ಈ ಸಫರ್ ಆಗ್ಲಾಕತ್ತಾರ ಕಾರ್ಯಕರ್ತರು. ಈ ಸಫರ್ ಆಗಿದ್ರಿಂದ ನಮ್ಮಂತ ರಾಜಕಾರಣಿಗಳ ನಮ್ಮಂತ ಕಾರ್ಯಕರ್ತರದ್ದು ರಾಜಕೀಯ ಭವಿಷ್ಯ ಇಲ್ಲಿ ಹಾಳಾಗತ್ತದ. ಅದರದಿಂದ ಏನದ ಇಂಥ ಅವಕಾಶ ನಮಗ ಸಿಗೋದು ಸ್ವಲ್ಪ ಕಷ್ಟ ಆಗತ್ತ. ಈ ರಾಜಕೀಯ ನಾಯಕರು ಒಬ್ರು ನಮಗ್ ಬೆಂಬಲ ಮಾಡಿದ್ರೆ ಇನ್ನೊಬ್ರು ವಿರೋಧ ಮಾಡ್ತಾರ, ಇನ್ನೊಬ್ರು ಬೆಂಬಲ ಮಾಡಿದ್ರೆ ಇನ್ನೊಬ್ರು. ಈ ರೀತಿ ಇಲ್ಲಿ ರಾಜಕಾರಣಿಗಳ ದೊಡ್ಡ ನಾಯಕರುಗಳ ಒಂದು ಒಮ್ಮತ್ತಿರ್ಲಾರ್ದಕ್ಕೆ ಅವ್ರ ಜಗಳ ಇರೋದ್ರಿಂದ ಈ ನಮ್ಮಂಥವ್ರಿಗೆ ಭಾಳ ಸ್ವಲ್ಪ ಹಿನ್ನಡೆ ಆಗ್ಲಾಗ್ತದೆ. ಜಿಲ್ಲೆ ರಾಜಕೀಯದಲ್ಲಿ ಸರ್ ಹೊಂದಾಣಿಕೆ ನಡೀತದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಅದು ವಿಜಯಪುರ ಜಿಲ್ಲೆಯ ರಾಜಕೀಯ ಮೊದಲಿಂದೇ, ಅದು ಈಗಿಂದಲ್ಲ. ಇದು ನಮ್ಮ ವಿಜಯಪುರ ಜಿಲ್ಲೆಯ ಒಂದು ಏನು ಗುಣ ಐತಿ ಏನು ಗೊತ್ತಿಲ್ಲ, ರಾಜಕೀಯ ಈಗಿಂದಲ್ಲ, ಅದು ಭಾಳ ವರ್ಷದಿಂದ ಬಂದಿದೆ ಅದು. ಅವಾಗ ಮೊದಲ ಗುರಡ್ಡಿ ದಿವಂಗತ ಎಸ್.ಎಂ. ಗುರಡ್ಡಿ ಅವರು ಮತ್ತು ದಿವಂಗತ ಬಿ.ಕೆ. ಗುಡ್ದಿನ್ ಅವರಿದ್ರು. ನಮ್ಮ ದಿವಂಗತ ಬಿ.ಎಂ. ಪಾಟೀಲ್ ಅವರಿದ್ರು, ಎಂ.ಬಿ. ಪಾಟೀಲ್ ಅವ್ರ ತಂದೆಯವರಿದ್ರು. ಈಗ ಅವಾಗೂ ಕೂಡ ಏನದ, ಅವಾಗಿನ ನನ್ನ ರಾಜಕೀಯ ನಾ ತಿಳುವಳಿಕೆ ಬಂದಿದ್ರೆ ನೋಡ್ತಾ ಬಂದೀನಿ. ಇಲ್ಲಿ ಯಾವ ಥರದ್ದು ಒಟ್ಟು ಏನದ ಹೊಂದಾಣಿಕೆ ರಾಜಕೀಯ ಮತ್ತು ಪರಸ್ಪರ ಒಬ್ಬರಿಗೊಬ್ಬರಿಗೆ ಪ್ರತಿಯೊಂದು ಪಕ್ಷದಲ್ಲಿ, ಒಂದೇ ಪಕ್ಷದಲ್ಲಿ ಅರ್ಥದ ಎಲ್ಲ BJPಯಲ್ಲೂ ಅದೇ ಹಣಿಬಾರಿದೆ, ಕಾಂಗ್ರೆಸ್ದಲ್ಲಿ ಕೂಡ ಅದೇ ಹಣಿಬಾರಿದೆ. ಹೀಗಾಗಿ ಇದರಿಂದ ಏನಾಗತ್ತ ಅಂದ್ರೆ ಜಿಲ್ಲೆಗೆ ಹಿನ್ನಡೆ ಆಗ್ಲತ್ತ ಅಭಿವೃದ್ಧಿ ದೃಷ್ಟಿಯಿಂದ. ಯಾಕಂದ್ರೆ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡಿದ್ರ ಅವಾಗ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಎಲ್ಲ ರಾಜಕೀಯ ನಾಯಕರಿಗೆ ಅವರು ಕರೆಸಿ ಹೇಳಿದ್ರು, ಎಲ್ಲರಿಗೂ ನೀವು ರಾಜಕೀಯವಾಗಿ ಏನಾದರೂ ನಿಮ್ಮ ವೈಮನಸ್ಸಿದ್ರು ಕೂಡ ಎಲ್ಲರೂ ಕೂಡಿದ್ರೆ ಮಾತ್ರ ವಿಜಯಪುರ ಜಿಲ್ಲೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಿಂದ ನೀವು ಎಲ್ಲ ನಿಮ್ಮ ವೈಮನಸ್ಸು ಇಟ್ಕೊಂಡು ಈ ರೀತಿ ಇರೋದ್ರಿಂದ ಈ ಜಿಲ್ಲೆಯ ಅಭಿವೃದ್ಧಿಗೆ ಸ್ವಲ್ಪ ಪೆಟ್ಟು ಬೀಳ್ತದೆ ಅಷ್ಟೇ. ಓಕೆ ಸರ್. ಈ ಹಿಂದೆ ಏನು ಅಲ್ಪಸಂಖ್ಯಾತರ ಎಮ್ ಎಲ್ ಎ ಆಗಿದ್ರು ಆಗಿ ಹೋಯ್ತು. ಇನ್ನು ಬಿಜಾಪುರ ನಗರ ಕ್ಷೇತ್ರದಿಂದ ಯಾವತ್ತೂ ಮುಸ್ಲಿಂ ಅಭ್ಯರ್ಥಿ ಎಮ್ ಎಲ್ ಎ ಆಗೋದಿಲ್ಲ ನನ್ನ ಮಾತು ಸರ್? ಆಗುದಿಲ್ಲ ಏನಿಲ್ಲ, ಆಗ್ಬೋದು. ಯಾಕಂದ್ರೆ ಇಲ್ಲಿ ಆಯಾ ಸಂದರ್ಭ ಒಂದಾಗ ಕೆಲವೊಂದು ಇದು ಆಗಿರ್ತಾವ. ಈಗ ಲಾಸ್ಟ್ ಟೈಮ್ ಕೆಲವೊಬ್ರು ಏನ್ ತಿಳ್ಕೊಂಡಾರ, ಹಿಂದೂ ಹೊಟ್ಟ ಬರೇ ಇಲ್ಲಿ ಹಚ್ಚದ, ಮುಸ್ಲಿಂ ನಿತ್ರ ಹಿಂದೂ ಹಾಕುದಿಲ್ಲ, ಹಿಂದೂ ನಿತ್ರ ಮುಸ್ಲಿಂ ಹಾಕುದಿಲ್ಲ ಅಂತೇಳಿ ಅದು ಒಂದು ಏನಿದೆಯಲ್ಲ, ಅದು ಸ್ವಲ್ಪ ಅದು ನನ್ನ ಅನ್ಸು ಮಟ್ಟಿಗೆ ಅದು ತಪ್ಪು. ಯಾಕಂದ್ರೆ ಹಮೀದ್ ಮುಷ್ರಿಫ್ ಅವ್ರು ನಿಂತಾಗ ಈಗ ನಿಮಗೆ ಗುರ್ತೈತಿ, ನಾವು ಚುನಾವಣೆ ನೋಡೇವೆ. ಈಗ ಯತ್ನಾಳ್ ಅವರು ಅವ್ರು ಈಗ ಹೇಳ್ತಾರ, ನಾನು ನಿನ್ನೆ ಹೇಳಿದ್ರು ಅವರು, ನಾನು SIR ಮಾಡುವಾಗ ನಾ ಹೇಳಿನಿ DC ಅವರಿಗೆ ಇಷ್ಟು 16,000 ವೋಟ್ ಇದು ಅದಾವ, ಬೋಗಸ್ ಮಾಡ್ಕೊಂಡಿದ್ದೈತಿ ಹೊರಗಿಂದು, ಅವೆಲ್ಲ ತೆಗಿಲಕ್ ಹೇಳಿನಿ ಅಂತಂದ್ರು. ಅವ್ರಿಗೇನು ನೈತಿಕತೆ ಏನಿಲ್ಲ ಯತ್ನಾಳ್ ಅವ್ರಿಗೆ ಏನದ. ಯಾಕಂದ್ರೆ ಅವರೇ ಸತ್ತ ಈ ವರ್ಷದ ಚುನಾವಣೆಯಲ್ಲಿ ಚಿಂಚೋಳಿಯಿಂದ ತರಿಸಿ ಬೋಗಸ್ ವೋಟ್ ಮಾಡಿಸಿ ಇಲ್ಲಿ ವೋಟ್ ಮಾಡಿಸಿ ಅವ್ರು ಆಯ್ಕೆ ಆಗ್ಯಾರ. ಹೌದಲ್ಲ, ಅದು ತರೋ ಅವಶ್ಯಕತೆ ಇದ್ದಿಲ್ಲಲ್ಲ. ಹಂಗಾದ್ರ ಅವ್ರ ಹಿಂದೂ ವೋಟ್ ಮೇಲೆ ಭರೋಸೆ ಇಲ್ಲ ಹಂಗಾರ. ಯಾಕಂದ್ರೆ 1.5 ಲಕ್ಷ ಹಿಂದೂ ವೋಟ್ ಅದ, 1 ಲಕ್ಷ ಮುಸ್ಲಿಂ ವೋಟ್ ಅದ ಇಲ್ಲಿ. ಮತ್ತೆ ಅಷ್ಟು ಹೆಚ್ಚು ಓಟದೆಲ್ಲ ಅವ್ರಿಗೆ ಅಂದ್ರೆ ಅವ್ರಿಗೆ ಸತ್ತ ಹಿಂದೂ ಸಮಾಜದ ಮತದಾರ ಮೇಲೆ ಭರೋಸೆ ಇಲ್ಲ ಅವ್ರಿಗೆ. ಅದಕ್ಕೇನದ ಈ ರೀತಿ ಇಲ್ಲಿ ಅವ್ರ ನಿತ್ರ ಇವ್ರಿಗೆ ಅವ್ರು ಹಾಕೋ ಹಂಗೇನಿಲ್ಲ. ಜನ ಇದು ಅದಾರ. ಈಗ ಈ ರೀತಿ ಬೋಗಸ್ ವೋಟ್ ಮಾಡೋದಾಗ್ಲಿ ಇಂಥ ಎಲ್ಲ ಇದು ಮಾಡೋದ್ರಿಂದ ಈ ಗಿಮಿಕ್ ಏನ ರಾಜಕೀಯ ಗಿಮಿಕ್ ಆಡಿ ಏನು ಆಯ್ಕೆ ಆಗ್ತಾರಲ್ಲ, ಅದರಿಂದ ಆಯ್ಕೆ ಆಗ್ತದೆ ಅಷ್ಟೇ. ಆದ್ರೆ ಇಲ್ಲಿ ವಿಜಯಪುರದ ಜನ, ಇಡೀ ಜಿಲ್ಲೆಯ ಜನ, ಇದು ಶಹರದಷ್ಟೇ ಅಲ್ಲ, ಸಾಕಷ್ಟು ಜನ ಮುಸ್ಲಿಂ ನಿತ್ರು ಹಿಂದೂ ಸಮಾಜದ ಉತ್ತರ ಹಾಕ್ತಾರ. ಇವತ್ತು ಹಿಂದೂ ನಿತ್ರಂತೂ ಮುಸ್ಲಿಮರು ಹಾಕೋತೆ ಬಂದಾರ, ಅದನ್ನ ಪ್ರಶ್ನೆ ಇಲ್ಲ. ಹೌದು. ಯತ್ನಾಳ್ ಅವ್ರು ಏನಂತಾರೆ ಸರ್, ನಮ್ಮ ಮುಸ್ಲಿಮರ ಓಟನ ಬೇಡ ಶಾಸಕರಾಗಿ ಅಂತ ಮಾತು ಸರಿ. ಈಗ ಅವ್ರ ಯತ್ನಾಳ್ ಅವ್ರ ಬಗ್ಗೆ ನನ್ನಷ್ಟು ಅವ್ರ ಬಗ್ಗೆ ತಿಳಿದವರು
ಅಲ್ಪಸಂಖ್ಯಾತರ ನಾಯಕರಲ್ಲಿ ಆಗಲಿ ಅಲ್ಪಸಂಖ್ಯಾತರ ಸಮಾಜದಲ್ಲಿ ಯಾರೂ ಇಲ್ಲ. ಯಾಕಂದ್ರೆ ನನ್ನ ಜೊತೆ ಅವರು ರಾಜಕೀಯ ಒಡನಾಟದವ್ರು ನಾವು ಬಂದವ. ಅವರು ನಾನು ಅವ್ರ ಕೂಡ ಅವಾಗೇ ರಾಜಕೀಯ ಪ್ರಾರಂಭ ಮಾಡಿದ. ಅವರು BJPಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿ ಕೆಲಸ ಮಾಡಿದವರು. ನಾನು ಅವಾಗ ಜನತಾ ಪ್ರಧಾನಕ್ಕೆ ಬಂದಿದ್ದೆ. ಅವರು ಅವಾಗ ನಗರ ಶಾಸಕ ಆದಾಗ ನಮ್ಮ ಸಮಾಜದವರೇ ಸಾಕಷ್ಟು ಜನ ವೋಟ್ ಹಾಕ್ತಿದ್ದು ಆಚೆ ಬಂದಾರ. ಅವಾಗ ಆ ರೀತಿ ಇದ್ದಿಲ್ಲ. 2 ಸಲ ಸಂಸದರಾದ್ರು ಕೂಡ ಅಲ್ಪಸಂಖ್ಯಾತರು ಸಾಕಷ್ಟು ಮತ ಅವರಿಗೆ ಹಾಕಿದ್ದಾರೆ. ಈಗ ಇತ್ತಿತ್ತಲಾಗಿ ಅವರು ಈ ರೀತಿ ಯಾಕಾದ್ರೂ ಅರ್ಥ ಆಗಿಲ್ಲ ಭಾಳ. ಯಾಕಂದ್ರೆ ಅವ್ರಿಗೆ ಏನಾಗ್ಬಿಡ್ತು, ಈ ರೀತಿ ಮಾಡಿದ್ರೆ ನಾ ಮುಂದೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ತಿಳ್ಕೊಂಡಾರ ಅವರು. ಹಂಗಿಲ್ಲ. ಅದು ಉತ್ತರ ಪ್ರದೇಶ ಯೋಗಿ ಇದನ್ನೇ ಬೇರೆ, ಇಲ್ಲಿ ಕರ್ನಾಟಕದಾಗ್ಲಿ ವಿಶೇಷವಾಗಿ ವಿಜಯಪುರದ ಜಿಲ್ಲೆಯ ನಗರದ ಮತದಾರರೇ ಬೇರೆ. ಇಲ್ಲಿ ಆ ರೀತಿ ಒಂದು ಜಾತಿ ಮೇಲೆ ಅಥವಾ ಇದೇನ್ರದೆ ಯುವಕರಿಗೆ ವಿಷಯ ಬೀಜ ಹಾಕಿ ಏನ್ರಿ ಒಂದು ಸ್ವಲ್ಪ ಬೇರೆ ಬೇರೆ ಹಿಂದೂ ಮುಸ್ಲಿಂ ಮಾಡಿ ಬರ್ಬೇಕನ್ನೋದು ಅದೊಂದು ಇದು ಐತಿ. ಆದ್ರೂ ಆಗೋಲ್ಲ ಈ ಸಲ. ಯಾಕಂದ್ರೆ ಅವ್ರಿಗೆ ಹಂಗಿತ್ತಂದ್ರ ಓಟ್ ಅವ್ರು ಹೇಳ್ತಾರ ಹಿಂದೂ ಮುಸ್ಲಿಂ ನನಗೆ ಓಟ್ ಬೇಡ ಅಂದ್ರೆ ಅದು ಹಂಗಿರುದಿಲ್ಲ. ಅದು ಈಗ ಅವರು BJP ಪಕ್ಷಕ್ಕಿಂತ ಹೊರಗೆ ಹಾಕ್ಯಾರ. ಈಗ ಮುಂದೆ ಪಕ್ಷೇತರಾಗಿ ನಿಂದಿರ್ಲಿಲ್ಲ ಅವ್ರು ಸಾಮರ್ಥ್ಯ. ಯಾಕಂದ್ರೆ ಗೊತ್ತಾಗ್ತಾವ ಈಗ ನಿತ್ಯ ಆಸೆ ಬರ್ಲಿಲ್ಲ. JCP ಅಂತನಾತಾರಲ್ಲ ಸರ್, ಏನು JCP ಪಕ್ಷ ಅದೇ ನಿಂದ್ರಿ. ಆ JCB ಬಂದಲ್ಲ, ಅದು JCB ಏನದಲ್ಲ, ಅವ್ನು ತನ್ನ ಸಮಾಧಿ ಹಡ್ಕೊಳಕ್ಕೆ JCB ತಗೊಂಡ್ ಬರ್ಲತ್ತ ಅಷ್ಟೇ. ತನ್ನ ಸ್ವಂತ ತಂದೆ ಆದಂತ ಸಮಾಧಿ. ಈಗ JCB ಬಹಳಷ್ಟು ಉದಾಹರಣೆಗಳು ನೋಡೇ ನಾವು. JCBಗಳು ಮಾಲಕರು ಅದೇ JCBಯಿಂದ ಸಮಾಧಿ ಹಟ್ಟಿದ್ದ ನಾವು ನೋಡೇವು ಬಹಳಷ್ಟು ಕಡೆ ನಮ್ ಕಣ್ಣು ಮುಂದ. ಆ JCB ಮಾಲಕನ್ ಇರ್ತಾನಲ್ಲ, ಸತ್ಕೊಳೆ ಅದೇ JCB ಯೂಸ್ ಮಾಡ್ಯಾರ ಅವನಿಗೆ ಒಳಗ ಸಮಾಧಿ ಮಾಡ್ಲಕ್ಕ. ಅದು ಪರಿಸ್ಥಿತಿ ರಾಜಕೀಯವಾಗಿ ಒಂದು ಆಗ್ತದೆ ಹೇಳಿ ನನ್ನ ಅನಿಸಿಕೆ ಐತಿ. ನಗರದಲ್ಲಿ ಮುಸ್ಲಿಂ ವಾರ್ಡ್ಗಳು ಅಭಿವೃದ್ಧಿ ಆಗಿಲ್ಲ, ಅದಕ್ಕೆ ಅನುದಾನ ಕೊಡ್ತಾ ಇಲ್ಲ ಸ್ಥಳೀಯ ಶಾಸಕರು. ಅದೇ ಈಗ ಅದನ್ನ ನಾನು ಅದಕ್ಕೆ ಒಂದು ಹೇಳ್ಬೇಕತ್ತೆ ಅದನ್ನ ವಿಚಾರ ಮಾಡಿದ್ದೆ. ಯಾಕೆ ಈಗ ಏನಾಗಿದೆ ಅಂದ್ರೆ, ನೀವು ನಮ್ಮ ಅಲ್ಪಸಂಖ್ಯಾತರ ವಿಜಯಪುರ ನಗರದ ಓಣಿಗಳಲ್ಲಿ ಬಡಾವಣೆಗಳಿಗೆ ಹೋದ್ರ ನೋಡ್ಬೋದು, ಎಲ್ಲ ನರಕ್ಕಿಂತ ಹತ್ತಾಗ್ಬಿಟ್ಟದ ಇದು ಪರಿಸ್ಥಿತಿ ಇವತ್ತು. ಯಾಕಂದ್ರೆ ಮೊದಲ BJP ಸರ್ಕಾರ ಇದ್ದಾಗ ಹಿಂದಿನ ಶಾಸಕ ಯತ್ನಾಳ್ ಅವರು ಅವಾಗ ಇವ್ರು ನಮ್ಮ ಮುಸ್ಲಿಮನ್ನ ಓಟ್ ಹಾಕಿಲ್ಲ ಅಂತ ಹೇಳಿ ಅವರು ನಿರ್ಲಕ್ಷ್ಯ ಮಾಡಿದ್ರು. ಈಗ ಬಂದು 2.5 ವರ್ಷ ಕಾಂಗ್ರೆಸ್ ಸರ್ಕಾರ ಬಂತದ, ಇಲ್ಲಿ ನಮ್ದು ಶಾಸಕ ಇಲ್ಲ. ಆದ್ರೂ ಏನದ ನಮ್ಮ ಸರ್ಕಾರ ಇದ್ರು ಕೂಡ ಈಗ 2.5 ವರ್ಷ ಗತಿಸಿದ್ರು ಕೂಡ ಅಲ್ಪಸಂಖ್ಯಾತರ ಪರಿಸ್ಥಿತಿ ಬಹಳ ಗಂಭೀರ ಐತಿ ವಿಜಯಪುರ ನಗರ. ನಮ್ಮ ಬಡಾವಣೆ ಹೋದ್ರೆ ಒಂದು ರಸ್ತೆ ಸರಿ ಇಲ್ಲ, ಒಂದು ನೀರಿನ ತೊಂದರೆ ಇದೆ. ಅಂದ್ರೆ ಈಗ ನಾನು ಈ ನಿಮ್ಮ ಒಂದು ವಾಹಿನಿಯ ಮುಖಾಂತರ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ಮನವಿ ಏನು ಮಾಡ್ತೀನಿ ಅಂದರೆ, ಅವರು ಕೈಗಾರಿಕೆ ಜೊತೆ ಮೂಲ ಅಭಿವೃದ್ಧಿ ಮೂಲ ಸೌಕರ್ಯ ಅಭಿವೃದ್ಧಿ ಸಚಿವರು ಕೂಡ ಅದಾರ. ಆ ಮೂಲ ಅಭಿವೃದ್ಧಿ ಸಚಿವರು ಇರೋದ್ರಿಂದ ಈಗ ನಮ್ಮ ನಗರಕ್ಕೇನದ ಅವ್ರ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಗಿದ್ದಾರ, ನಮ್ಮ ನಗರದಲ್ಲಿದ್ದಾರ. ಅದ್ರ ಜೊತೆಗೆ ಒಂದು ಮೂಲ ಸೌಕರ್ಯ ಅಭಿವೃದ್ಧಿ ಸಚಿವರು ಕೂಡ ಇರೋದ್ರಿಂದ ಅವರಾಗಲಿ ಅವರು ತಮ್ಮ ಖಾತೆಯಿಂದ ಅವರ ಒಂದು ಬಜೆಟ್ ತಂದು, ವಿಶೇಷವಾದ ಬಜೆಟ್ ತಂದು, ಈ ಎಲ್ಲಿ ಯತ್ನಾಳ್ ಅವರೇನು ನಿರ್ಲಕ್ಷ್ಯ ಮಾಡಿದ್ದಾರೆ ಅಲ್ಪಸಂಖ್ಯಾತರ ಬಡಾವಣೆಗಳಲ್ಲಿ ಕಡೆಗಣಿಸ್ಯಾರ, ಅದು ಸ್ವಲ್ಪ ಮುತುವರ್ಜಿ ವಹಿಸಿ ಏನೇನು ಅವಶ್ಯಕತೆ ಐತಿ ತಮ್ಮ ಒಂದು ಇಲಾಖೆಯಿಂದ ತಕ್ಷಣದಿಂದ ಏನದ ಅದು ಅಭಿವೃದ್ಧಿ ಪಡಿಸಬೇಕಂತ ಹೇಳಿ ನಿಮ್ಮ ವಾಹಿನಿ ಮುಖಾಂತರ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ವಿನಂತಿ ಮಾಡ್ತೀನಿ. ಓಕೆ ಸರ್. ಸರ್, ಮೊನ್ನೆ CM ಅವ್ರು ಬಂದ ಕಾರ್ಯಕ್ರಮದಲ್ಲಿ ಯತ್ನಾಳವ್ರದ್ದು ಜೋಶ್ ಭಾಳ ಜೋರ್ ಇತ್ತಲ್ರಿ? ಅದೇ ನಮಗೆ ವಿಚಿತ್ರ ಆಗಿಬಿಟ್ಟದ. ಯಾಕೆ ನಾನು ಕೂಡ ಕಾಂಗ್ರೆಸ್ ನಾಯಕರ ಸೋಷಿಯಲ್ ಮೀಡಿಯಾದಲ್ಲಿ ನನಗೂ ಕೂಡ ಹಾಕಿ ನಾನು ಅದ್ರ ಬಗ್ಗೆ ಇದು ವ್ಯಕ್ತಪಡಿಸಿದ್ದೀನಿ ನಾನು. ಯಾಕಂದ್ರೆ ಅದು ನನಗೆ ಸತ ನಾವೊಬ್ಬ ಕಾಂಗ್ರೆಸ್ದಲ್ಲಿ ಇರೋದ್ರಿಂದ ಇದು ಆ ಕಾರ್ಯಕ್ರಮ ನೋಡಿದಾಗ ಇದು ಕಾರ್ಯಕ್ರಮ ಯಾರ್ದು ಅನ್ನೋದೇ ನನಗೆ ಅರ್ಥ ಆಗಿಲ್ಲ. ಇದು ಯಾರು ಸಂಘಟನೆ ಮಾಡ್ರು, ಯಾರು ಜನ ಯಾರು ಬಂದ್ರು, ಏನದು ನನಗೆ ಅರ್ಥ ಆಗಿಲ್ಲ. ಅದು ಹಿಂಗಾಗಿ ಬಹಳಷ್ಟು ಈಗ ಇಡೀ ರಾಜ್ಯದಲ್ಲಿ ಅದು ಚರ್ಚೆಗೆ ಆಸ್ಪದ ಆಗ್ಬಿಟ್ಟದ. ಅದು ಯಾಕೆ ಈ ರೀತಿ ಆಯ್ತು ಅನ್ನೋದೇ ಯಾರಿಗೂ ನಮಗೆ ತಿಳಿಲಾರ್ದಂಗೆ ಆಗ್ಬಿಟ್ಟದ. ಈ ರೀತಿ ಪರಿಸ್ಥಿತಿ ಈಗೇನಾಯ್ತು. ಮತ್ತೆ ಯತ್ನಾಳ್ ಅವರ
ಭಾಷಣ ಆಗಲಿ, ಹ್ಮ್ ಹ್ಮ್ ಒಬ್ಬ ಶಾಸಕ, ಒಬ್ಬ ಜವಾಬ್ದಾರಿ, ಒಬ್ಬ ಹಿರಿಯ ರಾಜಕಾರಣಿ ಆಗಿ ಹ್ಮ್ ಹ್ಮ್ ವೇದಿಕೆ ಮೇಲೆ ಯಾವ ರೀತಿ ಮಾತಾಡಬೇಕು ಅಂದ್ರೆ ಒಂದು ಪ್ರೋಟೋಕಾಲ್ ಪ್ರಕಾರವೇ ಅವ್ರ ಹೆಸರ ಉಪಮುಖ್ಯಮಂತ್ರಿಗಳು ಈ ಥರ ಸಚಿವರು ಇದಾರ ಅಲ್ಲಿ ವೇದಿಕೆ ಮೇಲೆ. ಹ್ಮ್ ಏನು ಆ ರೀತಿ ಎಲ್ಲರಿಗೂ ಒಂದು ಹೆಸರು ತಗೊಂಡ್ರು. ಹ್ಮ್ ಅಲ್ಲಿ ಏನು ಗುರುತಾಗ್ತಂದ್ರೆ ಹ್ಮ್ ಇವರು ಈ ರೀತಿ ಒಂದು ಅಲ್ಲಿನೂ ಕೂಡ ಒಂದು ವೈರತ್ವ ವ್ಯಕ್ತಪಡಿಸಿದ್ರು. ಜಿಲ್ಲಾ ಉಸ್ತುವಾರಿ ಹೆಸರು ಅವರ ಹೆಸರು ತೊಗೊಂಡ್ರಿ, ಇನ್ನೊಬ್ಬರ ಹೆಸರು ಈಗ ಇನ್ನೊಬ್ರು ಅಂದ್ರೆ ಟೋಟಲ್ ಅಲ್ಲಿ ಪ್ರೋಟೋಕಾಲ್ ಪ್ರಕಾರ ಉಪಮುಖ್ಯಮಂತ್ರಿ ಬಂದಾರ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬಂದಾರ. ನಮ್ಮ ಜಿಲ್ಲೆಗೆ ಬಂದ ತನ್ನ ಯಾರೇ ಒಬ್ಬ ವೈರಿ ಬಂದ್ರು ಕೂಡ ಇವತ್ತ ಮನಿತನ ಬಂದ್ರ ವೆಲ್ಕಮ್ ಮಾಡೋದು ಒಂದು ಧರ್ಮ. ಅದು ಈ ರೀತಿ ಹಲವಾರು ಜಿಲ್ಲೆಯ ಬೇರೆ ಬೇರೆ ಕ್ಷೇತ್ರದ ಹಿರಿಯ ರಾಜಕಾರಣಿಗಳು ಅಲ್ಲಿ ರಾಮಲಿಂಗ ರೆಡ್ಡಿ ಅವರು ಬಂದಿದ್ದಾರೆ, ಇನ್ನಿತರ ಬೇಸು ನಮ್ಮ ಮಹಾದೇವಪ್ಪ ಬಂದಿದ್ದಾರೆ. ಅಂದ್ರೆ ಇದರಿಂದ ಏನು ಅನಿಸ್ತಂದ್ರ ಇವರ ರಾಜಕೀಯ ಎಷ್ಟು ಪ್ರಬುದ್ಧತೆ ಇವ ಎಷ್ಟು ಅದಾರ ಅನ್ನೋದು ಇದ್ರ ಮೇಲೆ ಇವ ಗುರುತಾಗ್ತದ. ಬೇರೆ ಜಿಲ್ಲೆಯ ಜನ ಬಂದು ನಿನ್ನ ಮನೆಗೆ ಅವ್ರ ಅಂದ್ರೆ ಬಿಜಾಪುರ ನಗರ ಅಂತ ತಮ್ಮ ಮತಕ್ಷೇತ್ರ ಅನ್ಕ ಅವರೆಲ್ಲ ಹೆಸರು ತಗೊಂಡು ಅವ್ರಿಗೆ ಗೌರವ ಕೊಡುವುದು ಒಂದು ಧರ್ಮ ಯತ್ನಾಳ್ ಅವ್ರು. ಈ ರೀತಿ ಮಾಡೋದ್ರಿಂದ ಏನ್ ಜನರಿಗೆ ಏನ್ ಸಂದೇಶ ಹೋಗ್ತದ, ಸಾಕಷ್ಟು ಚರ್ಚೆಗೆ ಆಸ್ಪದ ಆಗ್ಯದ. ಈಗ ಅದೇ ಡಿ ಕೆ ಶಿವಕುಮಾರ್ ನೋಡಿದ್ರು, ಅವ್ರಿಗೂ ರಾಜಕೀಯ ವೈರತ್ವ ಇರಬಹುದು, ಆದ್ರೆ ಎಷ್ಟು ಇದು ಇದ್ರು ಕೂಡ ಅವ್ರು ಪ್ರತಿಯೊಬ್ಬರದ ಹೆಸರು ತಗೊಂಡ್ರು. ಶಿವಾನಂದ ಪಾಟೀಲ್ ಅವ್ರ ಹೆಸರು ತಗೊಂಡ್ರು, ಎಂ ಬಿ ಪಾಟೀಲ್ ಅವ್ರ ಹೆಸರು ತಗೊಂಡ್ರು. ಈ ರೀತಿ ಮಾಡೋದ್ರಿಂದ ಈ ಚಿಲ್ಲಕ ರಾಜಕೀಯ ತರ ಇರಕ ಈ ರೀತಿ ಮಾಡೋದ್ರಿಂದ ವ್ಯಕ್ತಿತ್ವ ಘನತೆಗೆ ಅವ್ರಿಗೆ ಇದು ಅಲ್ಲ. ಅದು ಒಬ್ಬ ಕೇಂದ್ರ ಮಂತ್ರಿ ಆದವರು, ಅಲ್ಲೆಲ್ಲ ಹಿರಿಯ ರಾಜಕಾರಣಿಗಳು ಹಿರಿಯ ನಾಡಿನ ಬೇರೆ ಬೇರೆ ಜಿಲ್ಲೆ ಬಂದಿರ್ತಾರೆ, ಅವ್ರಿಗೆ ಗೌರವ ನಮ್ಮ ಕರ್ತವ್ಯ ಒಬ್ಬ ನಗರ ಶಾಸಕ. ಅದು ನಾನು ಕೂಡ ಖಂಡಿಸ್ತೀನಿ ಆ ವಿಷಯಕ್ಕೆ. ಸರ್ ಸ್ಥಳೀಯ ಕ್ಷೇತ್ರ ಏನಾದ್ರೂ 2 ವರ್ಷದಾಗ ಅಭಿವೃದ್ಧಿ ಕಂಡಿತ್ತೆ, ಬರೋ ಮಾತಿನ ಅಬ್ಬರನ ಐತೆ ಸರ್. ಏನೀಗ 2 ವರ್ಷದಿಂತಂತೂ ಹೇಳ್ಕೊತೇ ಬಂದಿದ್ದದ. ಈಗ ನೋಡು ನಾವು ಕೂಡ ಎಲ್ಲ ನಾವು ನಂದು ಮೊನ್ನೆ ನಾವು ವಿಚಾರ ಮಾಡಿದ್ದೇವೆ, ಎಲ್ಲ ಅಲ್ಪಸಂಖ್ಯಾತರ ಕಾಂಗ್ರೆಸ್ ಅಲ್ಲಿ ಇರುವಂತ ನಾಯಕರು ಒಂದ್ ಕಡೆ ಸೇರಿ, ಯಾಕಂದ್ರೆ ಜನ ನಮಗೆ ಓದಾಡಕತ್ತಾರ. ನೀವು ಈ ಒಂದು ಆಡಳಿತ ಪಕ್ಷದಲ್ಲಿ ಇದ್ದು ಅಲ್ಲಿ ರಾಜಕೀಯ ನಾಯಕರು ಮಂತ್ರಿಗಳು ಸಮೀಪ ಇರ್ತೀರಿ, ಈ ನಮ್ಮ ಗೋಳನ್ನು ಅವ್ರಿಗೆ ಯಾಕೆ ನೀವು ಹೇಳೋದಿಲ್ಲ, ಇದು ಈ ಪರಿಸ್ಥಿತಿ ಯಾಕಂದ್ರೆ ನೀವು ಯಾಕೆ ಮತ್ತೆ ಅದರಲ್ಲಿ ಇರ್ತೀರಿ, ಅವ್ರ ಜೊತೆ ಯಾಕೆ ಹೋಗ್ತೀರಿ, ಅಲ್ಲಿ ಜಯಕಾರ ಹಾಕೋತ ಯಾಕೆ ತಿರುಗಾಡ್ತೀರಿ ಅವ್ರ ಮನೆ ಅಂತ ಹೇಳಿ ನಮ್ಮ ಜನ ನಮಗೆ ಹೋಗ್ಲಕತ್ತಾರ ಅಲ್ಲಿ. ನಿಜ ಸರ್. ಏನು ಈಗ ಅದಕ್ಕೆ ನಾವು ಈಗ ಕೆಲವೊಬ್ರು ಏನ್ ಮಾಡತ್ತಾರ ಅಂದ್ರ ಅಲ್ಲಿ ಹೋದ್ ಹೇಳಿದ್ರೆ ನಮ್ದು ಏನಾಗ್ತದೇನು, ನನಗೆ ಹುದ್ದೆ ಸಿಗ್ತದೇನು, ನಾನು ರಾಜಕೀಯವಾಗಿ ಏನು ಹಿನ್ನಡೆ ಆಗ್ತದೇನು, ಅವ್ರೇನತ್ತಾರ ಇವ್ರತ್ತಾರ, ಅದು ಮನೋಭಾವ ಇಟ್ಕೊಂಡು ಇವತ್ತು ನಮ್ಮ ಸಮಾಜಕ್ಕೆ ಏನದ ಅನ್ಯಾಯ ಆಗ್ಲಾಗ್ತದೆ. ಸಮಾಜಕ್ಕೆ ಅನ್ಯಾಯ ಮಂತ್ರಿಗಳಿಂದ ಬೇರೆ ರಾಜಕಾರಣಿಗಳಿಂದ ಅಲ್ಲ, ಯತ್ನಾಳ್ ಅವರಿಂದ ಅಲ್ಲ ಹೇಳಕ್ ಆಗೋಲ್ಲ. ಯಾಕಂದ್ರೆ ಅವನು ಯತ್ನಾಳ್ ಹೋಟ್ಲೆ ಅವ್ನ ನಾವು ಹಾಕಿಲ್ಲ ಅಂದ್ರೆ ಅವನಿಗೆ ಏನದ, ನಾವು ಕೇಳಕ್ ಅವ್ರಿಗೆ ಏನ್ ನೈತಿಕತೆ, ನಮಗೆ ಅಭಿವೃದ್ಧಿ ಮಾಡಿಲ್ಲ. ಶಾಸಕ ಇದ್ರು ಸಹಿತ ರಾಜಕೀಯವಾಗಿ ಉಳಿದು ಕಾಮನ್ ಆಗಿರ್ತಾವ, ಎಲ್ಲ ಮಾಡಿರ್ತಾರ ಜನರು. ಅದು ವಿಶೇಷವಾದ ಆ ಮುಸ್ಲಿಂ ಕ್ಷೇತ್ರದಲ್ಲಿ ಇರುವಂತದ್ದು ಕಾಳಜಿ ಇರುವುದಿಲ್ಲ. ಈಗ ನಾವೇನಂತ ನಮ್ಮ ಜವಾಬ್ದಾರಿ ಅದ, ನಾವು ಅಲ್ಪಸಂಖ್ಯಾತರ ನಾಯಕರದೇವಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ, ಇಲ್ಲಿ ನಮ್ಮ ಜವಾಬ್ದಾರಿ ಐತಿ. ನಾವು ಹೋಗಿ ಅಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ, ನಮ್ಮ ಮಂತ್ರಿಗಳಿಗೆ ಹೇಳಬೇಕು, ಮುಖ್ಯಮಂತ್ರಿ ಬಂದಾಗ ಹೇಳಬೇಕು, ಇಲ್ಲಿ ಈ ರೀತಿ ನಮ್ದು ಅಭಿವೃದ್ಧಿ ಮಾಡ್ಬೇಕಾಗದ, ಮಾಡ್ಬೇಕಲ್ಲ. ಈಗ ನೋಡಿ ಅಲ್ಪಸಂಖ್ಯಾತರ ವಿಶೇಷ ಅನುದಾನ 2-3 ಸಲ ಸಾಕಷ್ಟು ಸಲ ತಗೊಂಡ್ ಬಂದ್ರು ಸಹಿತ ಹೆಸರು ಅಲ್ಪಸಂಖ್ಯಾತರ ಅನುದಾನ ಅಂದ್ರೆ ಮೈನಾರಿಟಿ ಫಂಡ್, ಸಪರೇಟ್ ಮೈನಾರಿಟಿ ಇಲಾಖೆಯಿಂದ ಫಂಡ್ ಅದು ತಂದು ಬೇರೆ ಕಡೆ ಉಪಯೋಗ ಮಾಡಿಬಿಡೋದು. ಈ ರೀತಿ ಆಗ್ಬಿಟ್ಟ. ಅದ್ರ ಕೇಳೋರು ಹೇಳೋರು ಯಾರು ಇಲ್ಲ. ಅಲ್ಪಸಂಖ್ಯಾತರ ಸ್ಥಿತಿ ಏನ್ ಸರ್? ಇನ್ನೊಂದು ಏನಾಗಿತ್ತು ಅಂದ್ರೆ ಈಗ ಟೂರಿಸಂ ಡಿಪಾರ್ಟ್ಮೆಂಟ್ ಸಾಕಷ್ಟು ಇದು ಐತಿ, ಗ್ರಾಂಟ್ ಐತಿ. ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತೊಮ್ಮೆ ನಾನು ಏನು ವಿನಂತಿ ಮಾಡ್ತೀನಿ ಅಂದರೆ, ಈಗ ಟೂರಿಸಂ ಇಲಾಖೆಯಿಂದ ಸಾಕಷ್ಟು ಅನುದಾನ ಬರಬೇಕಾಗದ, ತಗೊಂಡು ಉಪಯೋಗಿಸ್ಬೇಕು. ಯಾಕಂದ್ರೆ ಇಲ್ಲಿ ವಿಶ್ವಾದ್ಯಂತ ಸ್ಮಾರಕಗಳು, ವಿಶ್ವ ಪ್ರಸಿದ್ಧ ಸ್ಮಾರಕಗಳು ಅದಾರ ಇಲ್ಲಿ. ಗೋಲ್ ಗುಂಬಜ್ ಆಗಲಿ, ಇಮಾಮ್ ಮಸೀದ್, ಹುಲಿ ಬುರ್ಜ, ಇಬ್ರಾಹಿಂ ರೋಜಾ, ಇಡೀ ವಿಶ್ವದಿಂದ ಇಲ್ಲಿ ಬಂದು ಜನ ನೋಡ್ಲಿಕ್ಕೆ ಬರ್ತಾರ. ಅದಕ್ಕಿದ್ದು ಈಗ ನೋಡ್ರಿ, ಮೊದಲ ಫಾರಿನರ್ಸ್ ಎಷ್ಟು ಬರ್ತಿದ್ರು ಬಿಜಾಪುರ, ಇಲ್ಲಿ ಎಲ್ರಿ ಕಾಣಿಸ್ತಾರ. ಇಲ್ಲಿ ಆದೇಶ ಹೋಟೆಲ್ ಫುಲ್ ಇರ್ತಿತ್ತು, ಆ ಹೋಟೆಲ್ ಬಂದ ರೋಡ್ ಮೇಲೆ ಎಲ್ಲಾರು ಫಾರಿನರ್ಸ್ ಸಾಕಷ್ಟು ಕಾಣಿಸ್ತಿದ್ರು ಬಿಜಾಪುರ ನಗರ ಒಳಗೆ.
ಈಗ ಅದೇ ಬಾದಾಮಿ ಪಟ್ಟದಕಲ್ ಎಲ್ಲ ಕಡೆ ಅಲ್ಲಿ ಸಾಕಷ್ಟು ಜನ ಫಾರಿನರ್ಸ್ ಬರ್ತಾರ. ಇಲ್ಲಿ ಯಾಕೆ ಬರೋರು ಅಂದ್ರೆ ಇಲ್ಲಿ ಮೂಲ ಸೌಕರ್ಯ ಏನೂ ಇಲ್ಲ. ಈಗ ಮೊದಲು ವಿಮಾನ ಅಲ್ಲ, ವಿಮಾನ ಇದ್ದಿಲ್ಲ ಅಂದ್ರೂ ಬರ್ತಿದ್ರು ಅವರು ಯಾವಾಗ ಫಾರಿನರ್ಸ್. ಈಗ ಇಲ್ಲಿದೆಲ್ಲ ಇದನ್ನ ನೋಡಿ, ವಾತಾವರಣ ನೋಡಿ, ಯಾಕಂದ್ರೆ ಸ್ಮಾರಕಗಳಿಗೆ ಇಲ್ಲಿ ಸಂಪರ್ಕ ರಸ್ತೆನೇ ಇಲ್ಲ ಇಲ್ಲಿ. ಈಗ ಮೊದಲು ಹೆಂಗ್ ಮಾಡ್ತಿದ್ರು ಅಂದ್ರೆ ಗೋಲ್ ಗುಂಬಾದಿಂದ ಸೀದಾ ಜುಮಾ ಮಸೀದ್ ಬರ್ತಿದ್ರು. ಜುಮಾ ಮಸೀದ್ ಮಹತ್ತರ್ ಮಾಲ, ತಾಸ್ಬೋಡಿ, ಬಾರಾಕಮಾನ, ಇಬ್ರಾಹಿಂ ರೋಜಾ, ಈ ರೀತಿ ಒಂದು ಇದೇನೇ ಸರ್ ಈಗ ಜಿಲ್ಲೆ ಒಳಗ್ರಿ ಗೋಳಗುಮ್ಮಟ್ ಮುಸ್ಲಿಮ್, ಬಾರಾಕಮಾನ್ ಮುಸ್ಲಿಮ್ ಈ ರೀತಿಯಾಗಿ ಅಭಿವೃದ್ಧಿ ಆಗತ್ತಿಲ್ಲ ಅಥವಾ ಹೆಂಗ್ ಸರ್? ಇಲ್ಲ, ಅದೇನಿಲ್ಲ, ಅದು ಇಚ್ಛಾಶಕ್ತಿ ಇಲ್ಲ ಅಷ್ಟೇ. ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇಲ್ಲ, ಕೊರತೆಯಿಂದ ಈ ರೀತಿ ಆಗ್ಲಾಗ್ತದ. ಅದಕ್ಕೇನು ಅದು ಇದು ಬಂದಿಲ್ಲ. ಈಗೇನದ ಇಲ್ಲಿ ಸಂಪರ್ಕ ರಸ್ತೆನೇ ಇಲ್ಲ ಅವ್ರಿಗೆ ಹೋಗ್ಲಕ್ಕ. ಮೊದಲು ಸೀದಾ ಬಂದ್ಬಿಡ್ತಿದ್ರು. ಈ ಗೋಲ್ ಗುಂಬಾಜಿನ ಒಳಗ್ ಸೀದಾ ಇಲ್ಲಿ ಬಂದ್ಬಿಟ್ರ ಅಂದ್ರೆ ನಿಮ್ಗೆ ಗುರ್ತಾಗ ನೀವು ಹೋಗಿ ನೋಡ್ಬಾರ್ರಿ ಏನದ ಪರಿಸ್ಥಿತಿ ಅಂದ್ರೆ. ಆ ಫಾರಿನರ್ಸ್ ಸಂಜಿತನ ಟ್ರಂಕ್ ಮುರ್ಕೊಂಡು ನಾವು ಅಲ್ಲಿ ಹೋಟೆಲ್ ಒಳಗೆ ಮುಕ್ಕೋಬೇಕಾಗ್ತಾವ. ಮತ್ತೆ ಇಲ್ಲೇ ಆರಾಮ್ ತಪ್ಪಿ ಆಮೇಲೆ ಅವ್ರು ಬಂದು ಕರ್ಕೊಂಡು ಹೋಗೋದ್ ಪರಿಸ್ಥಿತಿ ಬರ್ತದ ಇಲ್ಲಿ. ನೀವೆಲ್ಲ ಸಮಸ್ಯೆಗಳನ್ನು ಸಚಿವರು ಹೇಳ್ಕೊಬೇಕಲ್ಲ? ಇಲ್ಲ, ಅದೇ ನಾವು ಈಗ ಅವ್ರು ಮಾಡ್ತಾರ, ಅವ್ರ ಮೇಲೆ ವಿಶ್ವಾಸ ಐತಿ ಅಂತೇಳಿ ನಾವು ಇದು ಮಾಡಿದ್ವಿ. ಆದ್ರೂ ಕೂಡ ಏನದ ಅವ್ರ ಗಮನಕ್ಕೆ ತರುವಂತ ಕೆಲಸ ನಾವು ಮಾಡ್ಬೇಕಾಗದ. ಈಗ ನಾವು ಲೀಡರ್ಸ್ ಮಾಡೋದಿಲ್ಲ, ಅದಕ್ಕೆ ಅದೇ ಒಂದಿದ್ದು. ಈಗ ನಾವು ಅದೇ ವಿಚಾರ ಮಾಡೀವಿ. ಇಷ್ಟೆಲ್ಲ ಪರಿಸ್ಥಿತಿ 2.5 ವರ್ಷ ಗತಿಸಿದ್ರು ಸರ್ಕಾರ ನಮ್ದು. ಈಗ ಇಂಥ ನಮ್ಮ ಸರ್ಕಾರ ಅದ್ರಾಗೇನದ ವಿರೋಧ ಪಕ್ಷದವರು ಇದು ಮುಸ್ಲಿಂ ಸರ್ಕಾರ, ಅಲ್ಪಸಂಖ್ಯಾತರ ಸರ್ಕಾರ ಅಂತ ಹೇಳ್ತಾರ. ಆದ್ರೆ ಅಲ್ಪಸಂಖ್ಯಾತ ಸರ್ಕಾರ ಅಷ್ಟೇ ಹೆಸರಿಗೆ ಅಷ್ಟೇ ಐತದು. ಆದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಎಷ್ಟು ನಾವು ಏನು ಅಪೇಕ್ಷೆ ಇಟ್ಕೊಂಡಿದ್ದೇವೆ ಅಷ್ಟು ನಮಗೆ ಸಮಾಧಾನಕರ ಕೆಲಸ ಆಗಲಿ ಅಲ್ಪಸಂಖ್ಯಾತರಿಗೆ ಆಗಿಲ್ಲ. ಪ್ರತಿಯೊಂದು ವಿಷಯದಲ್ಲಿ ಇವತ್ತು ಅಭಿವೃದ್ಧಿ ವಿಷಯದಲ್ಲಿ ಆಗಲಿ ಅಥವಾ ಈ ರಾಜಕೀಯ ಸ್ಥಾನಮಾನದ ವಿಷಯಗಳಲ್ಲಾಗಲಿ ಇಂಥ ಬಹಳಷ್ಟು ವಿಚಾರಗಳು ಸ್ವಲ್ಪ ಕಡೆಗಣಿಸಿದ್ದು ಉದಾಹರಣೆಗಳು ಅದಾವ. ಸರ್, ನಿಮ್ಮೆಲ್ಲ ಬೆಳವಣಿಗೆ ಸಚಿವ ಶಿವಾನಂದ ಪಾಟೀಲ್ ಅವರು ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಸಚಿವ ಶಿವಾನಂದ ಪಾಟೀಲ್ ಅವರ ಯಾವ ಗುಣಗಳು ತಮಗೆ ಅಚ್ಚುಮೆಚ್ಚು ಸರ್? ಅವ್ರದ್ದೇನದ ಒಂದು ನೇರ ನುಡಿ, ಒಂದು ರಾಜಕೀಯ ಒಬ್ಬ ನಾಯಕ. ಬಹಳಷ್ಟು ನಾವು ರಾಜಕಾರಣಿಗಳಿಗೆ ನೋಡ್ತಿರ್ತೇವೆ, ಸ್ವಲ್ಪ ಪಾಲಿಸಿನೇ ಹೆಚ್ಚಿರ್ತದ. ಮುಂದೆ ಬಂದ ಕೂಡಲೇ ಹೆಗಲ ಮೇಲೆ ಕೈ ಹಾಕೋದು, ಪಾಲಿಸಿ ಮಾಡೋದು, ಬರ್ರಿ ಕೊಡೋದು, ಬರೀ ಕೆಲಸ ಏನಿಲ್ಲ. ಬರೇ ಅವ್ರಿಗೆ ಏನದ ಇದು ಮಾಡಿ ಹೆಗಲ ಮೇಲೆ ಕೈ ಹಾಕಿ ಮಾತಾಡಿಸಿ ಕಳಿಸುವಂತ ನಾಯಕರುಗಳು ನೋಡೇವ್ ನಾವು ನಮ್ಮಲ್ಲಿ. ಆದ್ರೆ ಶಿವಾನಂದ ಪಾಟೀಲ್ ಅವ್ರದ್ದು ಏನಂದ್ರೆ ಒಬ್ಬ ಜಾತ್ಯತೀತ ಒಬ್ಬ ನಾಯಕ. ಮೊದ್ಲಿಂದ ಅವರು ಫಾದರ್ ಹಿಡ್ಕೊಂಡೆ ಮೊದ್ಲಿಂದ ಅವರು ಒಂದು ಜಾತ್ಯತೀತವಾಗಿ ಎಲ್ಲ ವರ್ಗದ ಜನರ ಜೊತೆ ತಮ್ಮ ಬಾಂಧವ್ಯವಾಗ್ಲಿ ಕೆಲಸ ಮಾಡೋದಾಗ್ಲಿ ತಾವಾದ ಅಭಿವೃದ್ಧಿ ಪರ ಒಂದು ರಾಜಕಾರಣಿ. ಇಡೀ ಮೊಟ್ಟ ಮೊದಲಿಗೆ ಶ್ರೇಷ್ಠ ಶಾಸಕ ಅಂತೇಳಿ ಅವರಿಗೆ ಪ್ರಶಸ್ತಿ ತಗೊಂಡಿರೋದಾರ. ಮತ್ತು ಯಾವುದೇ ಒಂದು ಆಡಳಿತ ದೃಷ್ಟಿಯಿಂದ ಇರಲಿ, ಪ್ರತಿಯೊಂದು ವಿಷಯದಲ್ಲಿ ಏನದ ಅವರು ತಮ್ಮದೇ ಆದಂಥ ಒಂದು ಛಾಪನ್ನು ಈ ನಾಡಿನಲ್ಲಿ ಮೂಡಿಸ್ಯಾರ. ಒಂದು ನಾ ಹೇಳ್ದಲ್ಲ, ನೇರ ನುಡಿ, ಜಾತ್ಯತೀತ ಮನೋಭಾವ ಮತ್ತು ಅಭಿವೃದ್ಧಿ ಪರ ಚಿಂತಕ, ಇಂಥ ಹಲವಾರು ಅವರ ಮತ್ತು ಸಹಕಾರಿ ರಂಗದಲ್ಲಿ ಸಾಕಷ್ಟು ತಮ್ಮದೇ ಆದಂಥ ಒಂದು ಸೇವೆ. ಈಗ ನಾವು ಉದಾಹರಣೆಗಾಗಿ DCC ಬ್ಯಾಂಕ್ ನೋಡಿರ್ಬೋದು. ಈಗ ಮೊದಲು DCC ಬ್ಯಾಂಕ್ ಇಲ್ಲಿತ್ತು ಜಿಸ್ಟಾಕೀಸ್ ಮುಂದೆ. ಈಗ ಇಡೀ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಯೊಂದು ಬ್ರಾಂಚ್ಗಳಲ್ಲಿ ಒಂದು ಹೊಸ ಕಟ್ಟಡ ಆಗ್ಯದ. ಮತ್ತು ರೈತರಿಗೆ ಸಾವಿರಾರು ರೈತರಿಗೆ ಅನುಕೂಲ ಆಗ್ಯದ. ಮತ್ತು ರಾಜ್ಯದಲ್ಲಿ ಕೇಂದ್ರದಿಂದ ಪ್ರಶಸ್ತಿ ಪ್ರತಿ ವರ್ಷ ಪಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಹಲವಾರು ಯೋಜನೆಗಳನ್ನು ರೈತರಿಗಾಗಿ ಅನುಕೂಲ ಮಾಡುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ವಿಷಯ ಅವರು ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಅಭಿವೃದ್ಧಿ ಮಾಡ್ಯಾರ. ಈಗ ತಾವು ನೋಡಿರ್ಬೇಕು, ಈಗ ಮೊನ್ನೆ ವೈದ್ಯಕೀಯ ಕಾಲೇಜು, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಗ್ಗೆ ಅವರ ಶ್ರಮ ಕೂಡ ಬಹಳ ಇದೆ, ತಮಗೆ ಗೊತ್ತೈತೆ. ಯಾಕಂದ್ರೆ BJP ಸರ್ಕಾರ ಇದ್ದಾಗ ಕೂಡ ಅವರು ತಮ್ಮದೇ ಆದಂಥ ಒಂದು ಪ್ರಸ್ತಾಪ, ಅವ್ರೇನು PPP ಮಾಡೆಲ್ ಮಾಡ್ಬೇಕಂತೇಳಿ BJP ಸರ್ಕಾರ ತಂದಾಗ ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಅದು ಅಲ್ಲೇ ಅದು ತಿದ್ದುಪಡಿ, ಅವರು ಏನು ಹೇಳಿಕೆ, ಮಂತ್ರಿಗಳ ಹೇಳಿಕೆಯನ್ನು ತಿದ್ದುಪಡಿಸುವಂಥ ಕೆಲಸ ಅಧಿವೇಶನದಲ್ಲೇ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರು ಆರೋಗ್ಯ ಸಚಿವರಿದ್ದಾಗ ಏನು ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಒಂದು ಮುಂದಿನ ವಿಷನ್ ಇಟ್ಕೊಂಡ್ರು, ಇಲ್ಲಿ ಏನೇನು ಅವಶ್ಯಕತೆ ಐತಿ ಇಲ್ಲಿ ಅದು ಮುಂಚೆನೆ ಅವ್ರು ಮಾಡಿ ಇಟ್ಟಿರ್ತಾರೆ.
ಪ್ರತಿಯೊಂದು ಇವತ್ತು ಯಾವುದೇ ಒಂದು ದೊಡ್ಡ ಆಸ್ಪತ್ರೆಗಳಿಗಂತ ಇದು ಸಿಗೋದಿಲ್ಲ. ಈ ಟ್ರಾಮಾ ಸೆಂಟರ್ ಆಗಲಿ, ಹೌದು ಸರ್. ದೊಡ್ಡ ದೊಡ್ಡ ವಿಷಯ MRI ಆಗಲಿ, ಒಂದು ಆ ಜಾಗದು ಕೂಡ ಒಂದು 150 ಎಕರೆ 150 ಎಕರೆ ಇಡೀ ರಾಜ್ಯದಲ್ಲಿ ಯಾವ ಸರ್ಕಾರಿ ಆಸ್ಪತ್ರೆಗಳಿಲ್ಲ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಸಿಕ್ಕಿಲ್ಲ. ಅಂತ ಒಂದು ಆ ಜಾಗನ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜ್ಗೆ ಏನು ಒಂದು ಮಾಡಿಕೊಟ್ರು. ಇಂಥವು ಕೆಲಸಗಳು ಸಾಕಷ್ಟು ಮಾಡ್ಯಾರ. ಅವರು ನಗರಸಭೆ ಅಧ್ಯಕ್ಷ ಇದ್ದಾಗ ಕೂಡ ವಿಜಯಪುರಕ್ಕೆ ಸ್ಟೇಡಿಯಂ ಆಗಲಿ, ಶಾಸ್ತ್ರಿ ಮಾರ್ಕೆಟ್ ಆಗಲಿ, ಅಥವಾ ಭಾಳಷ್ಟು ಇಲ್ಲಿ ವಿಜಯಪುರ ನಗರದಲ್ಲಿ ಅಭಿವೃದ್ಧಿ ಕೆಲಸ ಅವರು ನಗರಸಭೆ ಅಧ್ಯಕ್ಷ ಇದ್ದಾಗ ಕೂಡ ಭಾಳ ಮಾಡ್ಯಾರ. ಮೊದಲು ಅದು ಆದ ನಂತರ ತಿಕೋಟಾಗಿ 2 ಸಲ ಶಾಸಕ ಇದ್ದಾಗ ಅಲ್ಲಿ ಕೂಡ ಅಭಿವೃದ್ಧಿನ, ಯಾಕಂದ್ರೆ ನಾನು ತಾಲೂಕ್ ಪಂಚಾಯತ್ ಅಧ್ಯಕ್ಷ, ಅವ್ರ ಜೊತೆ ಅವ್ರ ಶಾಸಕರಿದ್ದಾಗ ನೋಡ್ತಾ ಬಂದಿದ್ದೀನಿ. ಎಲ್ಲ ಜನರ ಕೆಲಸ ಮಾಡಿ ಅಭಿವೃದ್ಧಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಅವರು, ರಾಜಕಾರಣಿ. ಓಕೆ ಸರ್. ಸರ್, ಇತ್ತಿತ್ತಲ ತಾವು ಹೋರಾಟಕ್ಕಿಂತ ರಾಜಕೀಯದಲ್ಲಿ ಹೆಚ್ಚು ಕಾಣ್ತಾ ಇದ್ರಿ? ಇಲ್ಲ, ಹಾಗೇನಿಲ್ಲ. ಹೋರಾಟ ಕೆಲವೊಂದು ಸಂದರ್ಭ ಒಳಗೆ ಹೋರಾಟ ನಾವು ಮಾಡ್ತಾ ಬಂದೀವಿ. ಯಾವ ವಿಷಯ ಇದ್ದಾಗ ಅಷ್ಟೇ ಮಾಡ್ತೀನಿ. ನಾವು ಉಳ್ಕಿದ ಟೈಮ್ಗೆ ಏನದ ವಿಷಯ ಇರ್ಬೇಕು, ಅದಕ್ಕೆ ಇಂಪಾರ್ಟೆಂಟ್ ವಿಷಯ ಇರಬೇಕು. ಈಗ ವೈದ್ಯಕೀಯ ಕಾಲೇಜ್, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇತ್ತು, ಅಲ್ಲಿ ಹೋಗಿ ಬೆಂಬಲ ಕೊಟ್ಟಿದ್ದದ. ಮತ್ತು ನಗರ ಶಾಸಕ ಹೋರಾಟಗಾರರಿಗೆ ಪೇಮೆಂಟ್ ಗಿರಾಕಿ ಅಂತ ಹೇಳಿದ ಕೂಡ ತಕ್ಷಣ ಒಂದು ಮಾಧ್ಯಮಗೋಷ್ಠಿ ಮಾಡಿ ಅದಕ್ಕೆ ಉತ್ತರ ಕೊಟ್ಟು ಅದಕ್ಕೆ ಕಂಟಿನ್ಯೂ ಮಾಡಿವು ನಮ್ಮ ಇದರಿಂದ. ಮತ್ತು ಈಗಾಗಲೇ ಏನದ, ಈಗ ನಿನ್ನೆ ಕನ್ನಡ ಸಾಹಿತ್ಯ ಪರಿಷತ್ ಪೂರ್ವಭಾವಿ ಸಭೆ ಇತ್ತು ಇಲ್ಲಿ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನ. ನಿನ್ನೆ ಅಲ್ಲಿ ಭಾಗಿಯಾಗಿದ್ದೀನಿ. ಮತ್ತು ಇಲ್ಲಿ ಇಂಥವು ಏನ್ರಿ ಕನ್ನಡ ಪರ ಸಂಘಟನೆಗಳು ಕನ್ನಡದ ಬಗ್ಗೆ ಆಗಲಿ, ನಾಡಿನ ಬಗ್ಗೆ ಏನು ವಿಷಯ ಬಂದಾಗ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಸಭೆಗೂ ಮೊನ್ನೆ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರ ಸಭೆ ಇತ್ತು ನಾರಾಯಣಗೌಡ, ಅಲ್ಲಿ ಹೋಗಿ ಸಭೆಗೆ ಹೋಗಿ ಬಂದೀನಿ. ಹಿಂಗೆ ಏನದ ವಿಷಯ ಇದ್ದಾಗ, ಇಂಪಾರ್ಟೆಂಟ್ ವಿಷಯ ಬಂದಾಗ ಅದಕ್ಕೆ ನಾವು ಹೋರಾಟ ಅನಿವಾರ್ಯ ಆಗ್ತದೆ. ಅವಾಗ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ನಾವು ಯಾಕೆ ಹೆಚ್ಚು ನಾವು ಈ ಇದರಲ್ಲಿ ಭಾಗಿಯಾಗಿಲ್ಲ ಅಂದ್ರೆ, ಅದೊಂದು ರಾಜಕೀಯ ಬಣ್ಣ ಅಲ್ಲಿ ಬರ್ಲಾಕತ್ತಿತ್ತು. ಅದು ಈಗಾಗಲೇ ಅವ್ರು ಹೇಳ್ದಲ್ಲ, ಯತ್ನಾಳ್ ಶಿವ ಅವರು ಅಂದ್ರೆ ನಮ್ಮ ಉಳುಕಿದ ಕೆಲವು ರಾಜಕಾರಣಿಗಳಿಗೆ ಶಿವಾನಂದ ಪಾಟೀಲ್ ಅವರೇ ಕುಡ್ಸ್ಯಾರ. ಈಗ ಶಿವಾನಂದ ಪಾಟೀಲ್ ಅವರೇ ಮಾಡ ಅದು ಆಕ್ಚುಲಿ ಅವ್ರು ಕೂಡಿಸಿದವರಲ್ಲ, ಹೇಳಿದವರಲ್ಲ ಅದ್ರ ಬಗ್ಗೆ. ಈಗ ನಾ ಅದಕ್ಕೆ ಅಲ್ಲಿ ಹೋಗಿ ಶಿವಾನಂದ ಪಾಟೀಲ್ ಸಾಹೇಬ್ರ ಇಂಡೈರೆಕ್ಟ್ ಬರ್ಲಾಗ್ತಿತ್ತು. ನಾನು ಅದನ್ನು ಒಂದು ವಿಚಾರ ಮಾಡಿದೆ. ಯಾಕಂದ್ರೆ ಇದು ಹೋಗಿ ಆ ಹೋರಾಟ ಮಾಡೋರಿಗೆ ಆ ಹೋರಾಟಕ್ಕೆ ಒಂದು ನುಕ್ಸಾನ್ ಆಗಬಾರ್ದು, ಅದರಿಂದ ಬೇರೆ ಒಂದು ಇದು ಬರಬಾರ್ದು, ಸಂದೇಶ ಹೋಗ್ಬಾರ್ದು. ಅದಕ್ಕೆ ನಾನು ಈಗ ನಾ ಹೋಗಲಿ ಕೂತಂದ್ರೆ ನಂದೊಂದು ಶಿವಾನಂದ ಪಾಟೀಲ್ ಒಬ್ಬ ಮನುಷ್ಯ ಅನ್ನೋದು ಒಂದು ಇದು ಐತಿ. ನಾವು ಈಗ ಸಂಘಟನೆ ದೃಷ್ಟಿಯಿಂದ ನಾವು ಹೋಗಿ ಬೆಂಬಲ ಕೊಟ್ಟಿನಿ, ಭಾಷಣ ಮಾಡೀನಿ, ಎಲ್ಲ ಮಾಡೀನಿ, ಪತ್ರಿಕೆ ಮಾಡೀನಿ, ನಮ್ ಬೆಂಬಲ ಐತಿ. ನಾವು ಅವ್ರ ಸಭೆಗಳು 2-3 ಸಲ ಸಭೆ ಇದ್ದಾಗ ಹೋಗಿನಿ. ಆದ್ರೆ ನಾವು ಮುಂಚೂಣಿನಲ್ಲಿ ಭಾಳ ಹೋರಾಟ ಒಳಗ ಈ ತರ ನಾವು ಹೋದಂದ್ರ ನಾವು ಬೇರೆ ಕನ್ನಡ ಸಂಘಟನೆಗಳು ಹೇಳಿದೆವು, ನಿಮ್ ಜೊತೆ ನಮ್ ಬೆಂಬಲದಪ್ಪ, ನೀವೇನ್ ಬೇಕು, ಯಾವ ಬೇಕಾದ ಏನಿದ್ರು ನಾವು ಇರ್ತೇವೆ ಅಂತ ಹೇಳಿವು. ಈ ರೀತಿ ಒಂದು ಅದಕ್ಕೊಂದು ಹೋರಾಟಕ್ಕೆ ಇದಕ್ಕೆ ಒಂದು ತಪ್ಪು ಇದು ಹೋಗ್ಬಾರ್ದು ಹೇಳಿ ಶಿವಾನಂದ ಪಾಟೀಲ್ ಅವ್ರ ಲೇಬಲ್ ನಮ್ಮ ಮೇಲೆ ಇರೋದ್ರಿಂದ ಅದಕ್ಕೊಂದು ಉದ್ದೇಶಪೂರ್ವಕ ಅವ್ರು ಮೊದಲೇ ಅವ್ರೇನು ಹೇಳ್ತಾರೆ ಅದಕ್ಕೊಂದು ಇದು ಆಗಬಾರ್ದು. ನಾನು ಅಷ್ಟು ಹೆಚ್ಚು ಇದರಲ್ಲಿ ಮುಂಚೂಣಿಲಿ ಇಲ್ಲ. ಕೊನೆಯದಾಗಿ ಸರ್, ಬರುವ 2028 ಚುನಾವಣೆಗೆ ನಾವು ಸ್ಥಳೀಯ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷೆ ಆಗಿರ್ಬೋದಲ್ಲ ಸರ್? ಅಲ್ಲಿ ನೋಡೋಣ, ಚುನಾವಣೆ ಬಂತ ಸಂದರ್ಭ ಒಳಗೆ ಅವಾಗ ಏನೇನು ಡೆವಲಪ್ಮೆಂಟ್ ಆಗ್ತಾವ ಅದು ಅದ್ರ ಬಗ್ಗೆ ಬಂದಾಗ ಅದ್ರ ಬಗ್ಗೆ ವಿಚಾರ ಮಾಡೋಣ. ಈಗೇನಿಲ್ಲ ಸರ್. ಕೊನೆಯದಾಗಿ ನಮ್ಮ ವಾಹಿನಿ ಮೂಲಕ ಜನತೆಗೆ ತಮ್ಮ ಮನವಿ ಏನು ಸರ್? ಇಲ್ಲ, ಜನತೆಗೆ ಎಲ್ಲ ಈಗಿನ ರಾಜಕಾರಣಿಗಳು, ವಿಶೇಷವಾಗಿ ನನ್ನ ಯುವಕರ ಮಿತ್ರರಲ್ಲಿ ನಂದು ವಿನಂತಿ ಏನಂದರೆ, ಇಂಥವು ಏನು ಸೌಹಾರ್ದತೆ ಕೆಡಿಸುವಂಥದ್ದು ಏನು ರಾಜಕಾರಣಿಗಳು ಇವತ್ತು ಯುವಕರಲ್ಲಿ ಒಂದು ತಪ್ಪು ಸಂದೇಶ ಮೂಡಿಸೋದು, ಯಾರ್ದಾರೆ ಮಹಾಪುರುಷರ ಇತಿಹಾಸ ತಪ್ಪು ಹೇಳೋದು, ಶಿವಾಜಿ ಬಗ್ಗೆ ತಪ್ಪು ಹೇಳೋದು, ಆದಿಲ್ ಬಗ್ಗೆ ತಪ್ಪು ಹೇಳೋದು, ಟಿಪ್ಪು ಸುಲ್ತಾನ್ ಬಗ್ಗೆ ತಪ್ಪು ಹೇಳಿಸಿ ಈ ರೀತಿ ಏನಾದರೂ ಒಂದು ಯುವಕರಲ್ಲಿ ಏನದ ತಮ್ಮ ಕುರ್ಚಿಗಾಗಿ, ತಮ್ಮ ಜಯಕಾರ ಹಾಕೊಳಕ್ಕ, ತಮ್ಮದೇ ರಾಜಕೀಯ ಒಂದು ಬೆಳೆ ಬಯಸ್ಕೊಳಕ್ಕ ಈ ರೀತಿ ಕೆಲವೊಂದು ಯುವಕರಿಗೆ ತಪ್ಪು ಸಂದೇಶ ಕೊಡ್ಲಾಕತ್ತಾರ. ಅದಕ್ಕಾಗಿ ಯುವಕರು ವಿಶೇಷವಾಗಿ ನನ್ನ ವಿನಂತಿ ಐತಿ, ತಮ್ಮ ಒಂದು ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕು, ಶಿಕ್ಷಣ ಕಡೆ ಹೆಚ್ಚು ಒತ್ತು ಕೊಡಬೇಕು, ಮತ್ತು ಈ ಸೌಹಾರ್ದತೆ ಕೆಡಿಸುವಲ್ಲಿ ಇದರಲ್ಲಿ ಭಾಗವಹಿಸೋದು ಕಡಿಮೆ ಆಗಬೇಕು. ಯಾಕಂದ್ರೆ ಇದರಿಂದ ಏನಾಗ್ತದೆ ಅಂದ್ರೆ ರಾಜಕಾರಣಿಗಳಿಗೆ ಲಾಭ ಆಗ್ತದ, ಆದರೆ ಯುವಕರಲ್ಲಿ ಇದರಲ್ಲಿ ಏನಾಗ್ತದೆ, ವಿದ್ಯಾರ್ಥಿಗಳು ಯುವಕರು ಇದರಿಂದ ನುಕ್ಸಾನ್ ಆಗ್ತದೆ ಅವ್ರಿಗೆ. ಯಾಕಂದ್ರೆ ಅವ್ರಿಗೇನು ರಾಜಕೀಯ ಗುರುತಿರೋದಿಲ್ಲ, ಅವರೊಂದು ಪ್ಲೇನ್ ಪೇಪರ್ ಇದ್ದಂಗೆ ಹುಡುಗರು ಯುವಕರು.
ಅವ್ರು ಏನಾಗ್ತದೆ ಆಮೇಲೆ ಎಲ್ಲರೇ ಹೋಗಿ ಗಲಾಟೆ ಒಳಗೆ ಸೇರಿಸ್ಕೊಳ್ಳೋದು ಅದು ಇಂಥ ಇದರಲ್ಲಿ ಹೋದ್ರಿಂದ ತಂದೆ ತಾಯಿಯವರು ಒಂದು ಆ ಮಕ್ಕಳ ಒಳ್ಳೆಯ ಒಂದು ಉಜ್ವಲ ಭವಿಷ್ಯ ಒಂದು ಕನಸು ಕಂಡಿರ್ತಾರೆ. ಇಂಥ ರಾಜಕಾರಣಿಗಳ ಮಾತು ಕೇಳಿ ತಪ್ಪು ದಾರಿಗೆ ಬಂದು ತಮ್ಮ ಭವಿಷ್ಯನ ಹಾಳು ಮಾಡ್ಕೋಬಾರ ಅಂತ ಹೇಳಿ ಈ ಸಂದರ್ಭ ಹೇಳ್ತೀನಿ. ಅದ್ರ ಜೊತೆಗೆ ಎಲ್ಲ ಸೌಹಾರ್ದತೆಯಲ್ಲಿ ಹೆಚ್ಚು ಮಾತು ಕೊಡಬೇಕು ಮತ್ತು ತಮ್ಮದೇ ಆದಂಥ ಒಂದು ಏನು ಭವಿಷ್ಯದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ವಿಶೇಷವಾಗಿ ತಮ್ಮ ಶಿಕ್ಷಣ ಮುಂದಿನ ನಮ್ಮ ಭವಿಷ್ಯದ ಬಗ್ಗೆ ವಿಚಾರ ಮಾಡ್ಕೊಂಡು ಜೀವನ ನಡೆಸ್ಬೇಕಂತೇಳಿ ಹೆಚ್ಚು ಮಾಡ್ತೇನೆ. ಓಕೆ ಸರ್. ವೀಕ್ಷಕರೇ, ಇಲ್ಲಿವರೆಗೂ ನಮ್ಮ ಜೊತೆಗೆ ಮಾತನಾಡಿದಂಥ ಜಿಲ್ಲಾ ಸಹಕಾರಿ ಯೂನಿಯನ್ ಬ್ಯಾಂಕಿನ ಅಧ್ಯಕ್ಷರಾದಂಥ MC ಮುಲ್ಲಾ ಸಾಹೇಬರು ತಮ್ಮ ಬಾಲ್ಯ ಹಾಗೂ ತಮ್ಮ ಹೋರಾಟ, ತಮ್ಮ ರಾಜಕೀಯ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಸಮಗ್ರವಾಗಿ ನಮ್ಮ FM ವಾಹಿನಿ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ನಮ್ಮ ವಾಹಿನಿ ಬಳಗದಿಂದ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ, ಧನ್ಯವಾದ.